ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ರೇಷಿಯೋ ಆ್ಯಂಡ್ ಪ್ರಪೋರ್ಷನ್ 2ನೇ ಕ್ಲಾಸ್. ನಿನ್ನೆ 1ನೇ ಕ್ಲಾಸ್ ಮುಗಿಸಿದ್ವಿ. ಅದರಲ್ಲಿ ಬೇಸಿಕ್ ಕೆಲವೊಂದು ಪಾಯಿಂಟ್ಸ್ಗಳನ್ನ ಡಿಸ್ಕಸ್ ಮಾಡಿದ್ವಿ ಮತ್ತು ರೇಷಿಯೋ ಅಂದ್ರೆ ಏನು, ಅದು ಯಾವ ರೀತಿ ರೇಷಿಯೋ ಇದು ಮಾಡ್ತಾರೆ, ರೇಷಿಯೋ ತಗೊಳ್ಳೋದು ಯಾವ ರೀತಿ, ಅದ್ರ ಬಗ್ಗೆ ನಾನು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೆ. ಈ ರೇಷಿಯೋಕ್ಕೆ ಯೂನಿಟ್ ಇರಂಗಿಲ್ಲ ಅಂತ ಹೇಳಿದ್ದೆ. ರೇಷಿಯೋ ಎರಡು ಕಡೆ ಸಿಮಿಲರ್ ಕ್ವಾಂಟಿಟೀಸ್ ಕಂಪ್ಯಾರಿಸನ್ ಆಗ್ಬೇಕಂತ ಹೇಳಿದ್ದೆ. ಈ ರೀತಿ ಆಮೇಲೆ ರೇಷಿಯೋಗಳಲ್ಲಿ ಆರ್ಡರ್ ಮ್ಯಾಟರ್ ಆಗುತ್ತೆ ಅಂತ ಹೇಳಿದ್ದೆ. ಅವುಗಳನ್ನೆಲ್ಲ ನಿನ್ನೆ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿದ್ವಿ. ಆ ಕ್ಲಾಸ್ ನೋಡಿರಲಿಲ್ಲ ಅಂತಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಹಳೆ ಎಲ್ಲ ಕ್ಲಾಸದ ಲಿಂಕ್ ಇರುತ್ತೆ ಪ್ಲೇ ಲಿಸ್ಟ್ ಇಂದು, ಕ್ವಾಂಟ್ ಮತ್ತು ರೀಸನಿಂಗ್ದು. ಈಗಾಗಲೇ ಇದು 8th ವೀಕ್ ಅನ್ಸುತ್ತೆ ಫೌಂಡೇಶನ್ ಬ್ಯಾಕ್ ಸ್ಟಾರ್ಟ್ ಮಾಡಿ. ಇದು ಕ್ವಾಂಟ್ ಅಲ್ಲಿ 6ನೇ ಚಾಪ್ಟರ್, ರೀಸನಿಂಗ್ ಅಲ್ಲಿ ಆಲ್ರೆಡಿ 5 ಚಾಪ್ಟರ್ ಕಂಪ್ಲೀಟ್ ಆಗಿದ್ದಾವೆ. ಓಕೆ, ಏನೇ ಡೌಟ್ ಇದ್ರು ಡೌಟ್ ಕೇಳೋಕ್ಕೋಸ್ಕರ ವಾಟ್ಸಪ್ ಗ್ರೂಪ್ ಇದೆ, ಅಲ್ಲಿಂದ ನೀವು ನಿಮ್ಮ ಡೌಟ್ಗಳನ್ನು ಕೇಳ್ಬೋದು. ನೆನ್ನೆ ಕ್ಲಾಸಲ್ಲಿ ಒಂದು ಸ್ವಲ್ಪ ರೇಷಿಯೋ A:B B:C ಹೇಳುವಾಗ ನಾನು ಎಲ್ಲ ಕರೆಕ್ಟಾಗಿ ಸಿಂಪ್ಲಿಫೈ ಮಾಡುವಲ್ಲಿ ಸ್ವಲ್ಪ ಇದು ಆಗಿರೋದು ಗಡಿಬಿಡಿಯಲ್ಲಿ. ಅದು ನಾನು ಆಲ್ರೆಡಿ ಗ್ರೂಪಲ್ಲಿ ಹೇಳಿದ್ದೇನೆ. ಯಾರೋ ಕೇಳಿದ್ರು, ಅವ್ರಿಗೆ ಅವಾಗಲೇ ರಿಪ್ಲೈ ಮಾಡಿದ್ದೀನಿ. ಓಕೆ, ಇವತ್ತಿನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ರೇಷಿಯೋ ಪ್ರಪೋರ್ಷನ್ ಸೆಕೆಂಡ್ ಕ್ಲಾಸ್. ನಿನ್ನೆ ದಿನ ಗ್ರೂಪ್ ಅಲ್ಲಿ ಒಂದೆರಡು ಡೌಟ್ ಬಂದಿದ್ದು. ಆ ಡೌಟ್ ಕ್ವಶನ್ಸ್ಗಳನ್ನ ನಾನು ಆ್ಯಡ್ ಮಾಡಿದ್ದೀನಿ ಇಲ್ಲಿ. ಅವೆರಡುಗಳನ್ನ ನಂತರ ಡಿಸ್ಕಸ್ ಮಾಡೋಣ. ಅಂದ್ರೆ ಇವಾಗ ಡಿಸ್ಕಸ್ ಮಾಡೋಣ. ಮೊದಲು ಕೆಲವೊಂದು ಬೇಸಿಕ್ ಪಾಯಿಂಟ್ಸ್ಗಳನ್ನ ನೋಡ್ಕೊಂಡು, ರೇಷಿಯೋ ಪ್ರಪೋರ್ಷನ್ ನಲ್ಲಿ ಯಾವಾಗ್ಲೂ ರೇಷಿಯೋ ಹೆಂಗ್ ವರ್ಕ್ ಆಗತ್ತೆ ಅನ್ನೋದನ್ನ ನೋಡೋಣ ಇವಾಗ. ಫಸ್ಟ್ ಒನ್, ಕ್ವಶನ್ ಅಲ್ಲಿ ಏನಾದ್ರು A:B = 3:2 ಅಂತೆ ಕೊಟ್ಟ ಅನ್ಕೊಡಿ. ಅವಾಗ ಒಂದ್ ಕ್ವಶನ್ ಯಾವ ರೀತಿ ಕೇಳ್ತಾನೆ, ಈ ರೀತಿ ಒಂದು ಕೊಟ್ಟು ಇದರಲ್ಲೇ ಸಬ್ ಕ್ವಶನ್ ಯಾವ ರೀತಿ ಕೇಳ್ತಾನೆ. ಫಸ್ಟ್ ಒನ್ A:B/A+B = ಕ್ವಶನ್ ಮಾರ್ಕ್ ಅಂತ ಕೇಳ್ತಾನೆ. ಸೆಕೆಂಡ್ ಒನ್ A+B/A:B = ಕ್ವಶನ್ ಮಾರ್ಕ್. ಥರ್ಡ್ ಒನ್ A² + B² ಅಂತ ಕೊಡ್ತಾನೆ. ಫೋರ್ತ್ ಒನ್ A² + B² A² - B² ಅಂತ ಕೇಳ್ಬೋದು. ಫಿಫ್ತ್ AQ - B² A - B = ಕ್ವಶನ್ ಮಾರ್ಕ್. ಈ ರೀತಿ ಏನೋ ಕೇಳ್ಬೋದು. ಇದರಲ್ಲಿ ಯಾವ್ಯಾವ ಕ್ವಶನ್ ಆನ್ಸರ್ ಸಾಲ್ವ್ ಮಾಡಕ್ ಸಾಧ್ಯ ಐತಿ ಅನ್ನೋದನ್ನ ನೋಡೋಣ. ನಾವು ಇಲ್ಲಿ ಮೇನ್ಲಿ ನಾವೇನ್ ನೋಡ್ಬೇಕು, ಪವರ್ ನೋಡ್ಬೇಕು. ಇದಕ್ಕೆ ಯಾವ್ದು A:B ರೇಷಿಯೋದಲ್ಲಿದ್ದಾಗ ಇವು ಯೂನಿಟ್ ಲೆಸ್ ಇರ್ತಾವ ಅಂತ ಹೇಳಿದ್ದೆ ನಾನು. 3 ಮತ್ತು 2 ಯೂನಿಟ್ ಲೆಸ್ ಇರ್ತಾವ ಅಂತಂದ್ರೆ ಇದಕ್ಕೆ X ಅನ್ಕೊಂಡ್ರೆ ಇದು X ಅನ್ಕೊಳ್ಳೋಣ. X × X X² ಆಗತ್ತೆ, ಪವರ್ 2 ಆಗತ್ತೆ. A:B ಮಾಡಿದ್ರೆ ಪವರ್ ಏನಾಯ್ತು, 2 ಪವರ್ 2 ಅದೇನಾರ ಯೂನಿಟ್ ಇರಂಗಿಲ್ಲ. ಜಸ್ಟ್ ಏನಾಯ್ತಿದ್ದು ಪವರ್ 2 ಇಲ್ಲಿ ಏನಾಯ್ತು ಪವರ್, ಇದ್ರದ್ದು ಒಂದು ಪವರ್, ಇದ್ರದ್ದು ಒಂದು ಪವರ್ 8 ಇದ್ದಾಗ ಏನಾಗತ್ತ, A:B ಇದ್ದಾಗ ಪವರ್ ಏನಾಗತ್ತ A⁴. ಇವೆರಡು A:B ಇದ್ದಾಗ A:B ಅಂತಂದ್ರೆ ಎರಡು ಒಂದೇ ಯೂನಿಟ್ ಆಯ್ತಿವ. ಎರಡು ಯೂನಿಟ್ಗಳು A⁴ m × A⁴n ಎರಡು ಮಲ್ಟಿಪ್ಲೈ ಇದ್ದಾಗ A⁴m+n ಆಗತ್ತೆ ಅಂತ ಹೇಳಿದ್ದೆ ನಾನು. ಇಲ್ಲಿ ಇವೆರಡು A:B ಬೇರೆ ಬೇರೆ ಅದಾವ, ಬಟ್ ಇವೆರಡು ಯೂನಿಟ್ ಲೆಸ್ ಇರೋದ್ರಿಂದ ಇದ್ರದ್ದು ಪವರ್ ಒಂದು, ಇದ್ರದ್ದು ಪವರ್ ಒಂದು, ಪವರ್ ಏನಾಯ್ತು 2 ಆಯ್ತು. ಕೆಳಗಡೆ ಪವರ್ ಇದ್ರದ್ದು ಒಂದು, ಬಟ್ ಆಡ್ ಮಾಡುವಾಗ ಅಡಿಷನ್ ಅಲ್ಲಿ ಪವರ್ ಆಡ್ ಆಗಂಗಿಲ್ಲ, ಇಲ್ಲಿ ಪವರ್ ಒಂದೇ ಉಳಿತೈತೆ. ಈ ಟೈಮಲ್ಲಿ ಇದರ ಆನ್ಸರ್ ಏನಾಯ್ತು, C&D. ಇದರ ಆನ್ಸರ್ ಹೇಳಕ್ ಆಗಂಗಿಲ್ಲ. ಅರ್ಥ ಆಗುತ್ತೆ ನಿಮ್ಗೆ? ಇನ್ನು ಹಂಗೆ ನೆಕ್ಸ್ಟ್ ಮಾಡ್ತಾವ್ರ. ಇಲ್ಲಿ ಎರಡನೇದ್ರಲ್ಲಿ ಬಂದ್ರಿ, ಇದ್ರದ್ದು ಒಂದು ಪವರ್, ಇದ್ರದ್ದು ಒಂದು ಪವರ್. ಆಡ್ ಮಾಡಿದಾಗ ಪವರ್ ಆಡ್ ಆಗಲ್ಲ, ಮಲ್ಟಿಪ್ಲೈ ಮಾಡಿದಾಗ ಮಾತ್ರ ಪವರ್ ಆಡ್ ಆಗುತ್ತೆ. ಇವೆರಡು ಬೇರೆ ಬೇರೆ ಕ್ವಾಂಟಿಟಿ ಇದಾವ. ಏನೇ ಬೇರೆ ಐತಿ, ಬಿನೇ ಬೇರೆ ಐತಿ, ಹಂಗೆ ಪವರ್ ಆಡ್ ಮಾಡೋದಿಲ್ಲ ಸರ್ ಅಂತ ಹಂಗೆ ತಿಳ್ಕೊಕ್ ಹೋಗ್ಬೇಡ್ರಿ. ಪವರ್ ಆಡ್ ಆಗಲ್ಲ. ಇದರ ಆನ್ಸರ್ ಏನಾಗುತ್ತೆ, C&D. ಇದರ ಆನ್ಸರ್ ಕೂಡ C&D ಆಗತ್ತೆ. ಯಾಕಂದ್ರೆ ಪವರ್ 3 2, ಇಲ್ಲಿ ನೋಡಿದ್ರೆ ಪವರ್ ಬೇರೆನೇ ಐತೆ, ಆನ್ಸರ್ C&D. ಇದನ್ನ ಸಾಲ್ವ್ ಮಾಡ್ಬೋದು. ಇಲ್ಲಿ ಪವರ್ 2 ಐತಿ ಮೇಲಿಂದು, ಕೆಳಗಿಂದು A⁴B ಪವರ್ 2ನೇ ಆಗತ್ತೆ. ಇದು ಸಾಲ್ವ್ ಮಾಡ್ಬೋದು. ಇಲ್ಲಿ ಪವರ್ ಏನಾಗದ 2 ಅದ, ಇಲ್ಲಿ 2 ಅದ, ಸಾಲ್ವ್ ಮಾಡ್ಬೋದು. ಅರ್ಥ ಆಯ್ತು ಅನ್ಕೋತೀನಿ. ಅದೇ ರೀತಿ ಜಸ್ಟ್ A+B ಅಂತ ಕೇಳ್ದ ಅಂತಂದ್ರೆ ಇದು ಸಾಲ್ವ್ ಮಾಡಕ್ಕಾಗತ್ತೇನು, ಇಲ್ಲ, C&D. ಯಾಕೆ ಹೇಳಿದ್ರೆ A ಮತ್ತು B ಅನ್ನು ಡೈರೆಕ್ಟ್ ಆಗಿ ಆಡ್ ಮಾಡಕ್ಕಾಗಂಗಿಲ್ಲ. ಡೈರೆಕ್ಟ್ ಆಗಿ ಆಡ್ ಮಾಡ್ಬೇಕಂತಂದ್ರೆ ನಾವು ಒಂದು ವೇರಿಯೇಬಲ್ ತಗೋಬೇಕಾಗತ್ತ. A:B ಇದ್ದಾಗ A:B = 3:2 ಇದ್ದಾಗ ನಾವು ಆಡ್ ಮಾಡಿ A 3 + 2 5 ಅಂತ ಹೇಳಕ್ ಆಗಂಗಿಲ್ಲ. ನಾವು
3x ಅಂತ ತಗೋಬೇಕಾಗತ್ತೆ, ಇದು 2x ಅಂತ ತಗೋಬೇಕಾಗತ್ತೆ, 3x + 2x 5x ಅಂತೇಳಿ ಬರಿಬೇಕಾಗತ್ತೆ. ಅರ್ಥ ಆಯ್ತು ಅನ್ಕೋತೀನಿ. ಇವುಗಳಲ್ಲೂ ಕೂಡ ಈ ತರ ಎಕ್ಸ್ಪ್ರೆಷನ್ ಕೊಟ್ರೆ ಇನ್ನು ಏನು ಕಂಟಿನ್ಯೂ ಕ್ವಶನ್ ಇದ್ರೆ ಇದನ್ನ ನಾವು 3x ತಗೋಬೇಕು, ಇದನ್ನ 2x ತಗೊಂಡು ಇದರಲ್ಲಿ ಆಡ್ ಮಾಡಿ ಸಾಲ್ವ್ ಮಾಡಬೇಕು. 3x + 2x ಎಷ್ಟಾಯ್ತು ಇಲ್ಲಿ? 3x + 2x 5x ಆಯ್ತು. ಡಿವೈಡೆಡ್ ಬೈ ಕೆಳಗೆ ಏನಾಗುತ್ತೆ? 3x × 2x 6x² ಆಗುತ್ತೆ. 6x² ಪವರ್ 1 ಪವರ್ 2 ಆಯ್ತು ಕೆಳಗೆ. ಇದರ ಆನ್ಸರ್ ಈ ರೀತಿ ಬರುತ್ತೆ. ಅದಕ್ಕೋಸ್ಕರ ಇದನ್ನ ಸಾಲ್ವ್ ಮಾಡೋಕ್ಕಾಗಲ್ಲ, CND ಅಂತ ಹೇಳ್ಬೋದು. ಓಕೆ, ಈ ತರದ ಕ್ವಶನ್ಸ್ಗಳು ಬಂದಾಗ ನಾನು ಹೇಳ್ತೇನೆ. ಇವಾಗ ನಿನ್ನೆ ದಿನ ಕೇಳಿದ ಡೌಟ್ ಕ್ವಶನ್ಸ್ಗಳನ್ನು ನೋಡೋಣ. ಈ ಕ್ವಶನ್ ಕ್ವಶನ್ ನಂಬರ್ 1 ಆಲ್ರೆಡಿ ನಾನು ಸಾಲ್ವ್ ಮಾಡಿರೋದೇ ಐತೆ. ಪ್ರಿವಿಯಸ್ ಕ್ಲಾಸಲ್ಲಿ ನೋಡಿದಾಗ ನಿಮ್ಗೆ ಅರ್ಥ ಆಗುತ್ತೆ. ಈ ಕ್ವಶನ್ ನಾನು ಸಾಲ್ವ್ ಮಾಡಿದ್ದೀನಿ. ನಂಬರ್ ಸಿಸ್ಟಮ್ ಕ್ಲಾಸಲ್ಲಿ ಸಾಲ್ವ್ ಮಾಡಿರ್ಬೇಕು ನಾನು ಇದು ಕ್ವಶನ್. ಓಕೆ, ಟ್ರೈ ಮಾಡೋಣ. ಒಂದ್ಸತಿ ನೀವು ಟ್ರೈ ಮಾಡ್ರಿ. ಇವತ್ತಿನ ಕ್ಲಾಸಿನ ಪ್ರತಿಯೊಂದು ಕ್ವಶನ್ ಅಲ್ಲೂ ಒಂದು ಕಾನ್ಸೆಪ್ಟ್ ಇರುತ್ತೆ. ಓಕೆ, ಏನಿದೆ ಕ್ವಶನ್ ಅಲ್ಲಿ? when the digits of 2 digit number, 2 ಅಂಕಿಯ ಸಂಖ್ಯೆಯ ಡಿಜಿಟ್ಸ್ ಗಳನ್ನ ರಿವರ್ಸ್ ಮಾಡಿದಾಗ ಅಂದ್ರೆ ಅದಲ್ ಬದಲು ದ ನಂಬರ್ obtained is, ಆ ತರ ಅದಲ್ ಬದಲು ಮಾಡಿದಾಗ ಬಂದಂತ ನಂಬರ್ is 9 less than the twice the original number. ಇದನ್ನ ಯಾವ ರೀತಿ ಬರೀಬೇಕು? ಒರಿಜಿನಲ್ ನಂಬರ್ A and B ಅನ್ಕೊಳ್ಳೋಣ. ಈಗ ಇದು 13 ಅನ್ನ ಏನ್ ಬರೀತೀರಿ ನೀವು? A and B ಅಂತ ಅನ್ಕೊಂಡಿವಲ್ಲ, ಇದನ್ನು ಇದೇ ರೀತಿ 13 ಅಂತೆ. 13 ಟೈಪ್, ಇದನ್ನು ಡಬಲ್ ನಂಬರ್ ಐತೆ. 13 ಅನ್ನ ಯಾವ ರೀತಿ ಬರೀಬಹುದು? 10 + 3 ಬರೀತೀರಿ. ಯಾಕೆ ಹೇಳ್ರಿ? ಇದು 1 ಇರೋದು 10 ಪ್ಲೇಸ್ ಅಲ್ಲಿ ಐತೆ, 3 ಇರೋದು ಯೂನಿಟ್ ಪ್ಲೇಸ್ ಅಲ್ಲಿ ಐತೆ. ಅದಕ್ಕೋಸ್ಕರ A ಅನ್ನ ಏನ್ ಬರ್ತೀವಿ? A ಮತ್ತು B ಅಂತ ಹೇಳಿ ಒಂದು AB ಅಂತ ಹೇಳಿ ಒಂದು 2 ಡಿಜಿಟ್ ನಂಬರ್ ಐತೆ. A ಅನ್ನ ನಾವು 10A ಅಂತ ಬರೀತೀವಿ, B ಅನ್ನ ಜಸ್ಟ್ B ಅಂತ ಬರೀತೀವಿ. ಇದು ಒರಿಜಿನಲ್ ನಂಬರ್. ಓಕೆ, ಈಗ ಇದನ್ನ ರಿವರ್ಸ್ ಮಾಡಿದಾಗ ಏನಾಗತ್ತ? BA ಆಗತ್ತ. BA ಇಲ್ಲಿ ಕೂಡ 13 ಐತಲ್ಲ, ಇದು ಏನಾಗತ್ತ? 31 ಆಗತ್ತೆ. ಅವಾಗ ಏನ್ ಬರೀತೀನಿ? 30 + 1 ಅಂತ ಬರೀತೀನಿ. ಅದೇ ರೀತಿ ಇಲ್ಲಿ ಕೂಡ 10B + A ಆಗುತ್ತೆ. ರಿವರ್ಸ್ ಮಾಡಿದಾಗ ಬಂದಂತ ನಂಬರ್ ಇದು. ಓಕೆ, ಅವಾಗ ಇವ ಏನ್ ಹೇಳ್ತಿದ್ದಾನೆ? ದ ನಂಬರ್ obtained. ಈ ತರ ಮಾಡಿದಾಗ ಬಂದಂತ ನಂಬರ್ ಏನಿದೆ, obtained ನಂಬರ್ ಈಸ್ 9 less than the twice the original number. ಒರಿಜಿನಲ್ ನಂಬರ್ನ 2 ಪಟ್ಟಿನ, 2 ಪಟ್ಟು ಅಂದ್ರೆ 10A + B × 2 ದ 9 ಕಡಿಮೆ ಇದೆ. ಇದರಲ್ಲಿ 9 ಕಡಿಮೆ ಇದೆ. ಯಾವ ನಂಬರ್ ಇದು? ಇದಕ್ಕೆ ಈಕ್ವಲ್ ಆಗುತ್ತೆ 10B + A ಗೆ ಈಕ್ವಲ್ ಆಗುತ್ತೆ. ಇದು ಸಿಂಪ್ಲಿಫೈ ಮಾಡಿದ್ರೆ 20A + 2B ಆಯ್ತು. -9 = 10B + A. ಈ ಥರದ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದ್ದೀವಿ. ಕ್ಲಾಸ್ ಹಿಂದಿನ ನೋಡಿರಲಿಲ್ಲ ಅಂತಂದ್ರೆ ನಿಮ್ಗೆ ಡೌಟ್ ಬಂದೇ ಬರುತ್ತೆ. 20Aದಲ್ಲಿ A ಹೋಯ್ತು, 19A ಉಳಿತು, -9 = 8B ಉಳಿತು. ಇದು ಒಂದು ಇಕ್ವೇಶನ್ ಅನ್ಕೊಳ್ಳಿ. ನೆಕ್ಸ್ಟ್ ಇನ್ನೂ ಒಂದು ಪಾಯಿಂಟ್ ಕೊಟ್ಟಿದ್ದೆ ನಾನು, ಇಲ್ಲಿವರೆಗೂ ಮುಗಿತು. ಆಲ್ಸೋ ಅ ನ್ಯೂ ನಂಬರ್ ಈಸ್ 175% ಆಫ್ ದ ಒರಿಜಿನಲ್ ನಂಬರ್. ಒರಿಜಿನಲ್ ನಂಬರ್ 100% ಇದ್ರೆ ನ್ಯೂ ನಂಬರ್ ಏನಾಗಿರ್ತೈತಿ? ಅದರ 175% ಆಗಿರುತ್ತೆ. ಈಸ್ ಈಕ್ವಲ್ಸ್ ಟು ನ್ಯೂ ನಂಬರ್ ಏನೈತೆ? 10B + A. ರೇಷಿಯೋ ನೋಡ್ರಿ, ಇಲ್ಲಿ ಬಂತ ನೋಡ್ರಿ. ರೇಷಿಯೋ ಯಾವ ರೀತಿ ಈಕ್ವಲ್ ಮಾಡ್ಕೋಬೇಕಂತ. ಈಗ 175% ಐತೆ 10B. ಒರಿಜಿನಲ್ ನಂಬರ್ ಏನಂತ? 10A + B. ಈ ರೀತಿ ಬರೀಬೇಕು. 7 24 4 ಇದಕ್ಕೆ ಮಲ್ಟಿಪ್ಲೈ ಆಗತ್ತೆ, 7 ಇದಕ್ಕೆ ಮಲ್ಟಿಪ್ಲೈ ಆಗತ್ತೆ. ಮೊದಲು 7 ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 70A + 7B = 40B + 4A. ಓಕೆ, ಇದು 4A ಈ ಕಡೆ ಬಂತು 66A ಆಯ್ತು. 7B ಈ ಕಡೆ ಬಂತು 33B ಬಂತು. 2 33 ಒಂದ್ಲೆ 33 ಎರಡ್ಲೆ. B = 2A ಆಯ್ತು. B = 2A. ಇದು ಸೆಕೆಂಡ್ ಇಕ್ವೇಶನ್. B ವ್ಯಾಲ್ಯೂ ಇದೆಲ್ಲ 2A ಅಂತ ಇಲ್ಲಿ ಹಾಕ್ತಾ ಹೋಗ್ಬೇಕು. ಇವಾಗ
ಬಿ ವ್ಯಾಲ್ಯೂ 2a ಐತೆ, ಇದ್ರಲ್ಲಿ 2a ಆಗಿದೆ ಅಂದ್ರೆ 8 ಇಂಟು 2a ಆಗತ್ತೆ, 8 16 ಆಗತ್ತೆ, ಇದು ಉಳ್ಕೋದೆಲ್ಲ ಹಂಗೆ ಉಳಿತೈತೆ. 16a ಈ ಕಡೆ ಮೈನಸ್ ಆದಾಗ 13a ಉಳಿತು, 3a is equals to 9, then a is equals to 3. a ವ್ಯಾಲ್ಯೂ 3 ಬಂತು. a ವ್ಯಾಲ್ಯೂ 3 ಬಂತಂದ್ರೆ ಇಲ್ಲಿ a ಪ್ಲೇಸ್ ಅಲ್ಲಿ 3 ಹಾಕ್ತೀರಾ, 30 ಆಯ್ತು. 30 ಪ್ಲಸ್ b ವ್ಯಾಲ್ಯೂ ಎಷ್ಟು ಬರುತ್ತೆ? a ವ್ಯಾಲ್ಯೂ 3 ಅಂತಂದ್ರೆ b ವ್ಯಾಲ್ಯೂ 6 ಬರುತ್ತೆ. ಇಲ್ಲಿ ನೋಡ್ರಿ, ಇಲ್ಲಿ 2 ಪಟ್ಟು ಐತೆ ಎದು, ಅಂದ್ರೆ b is equal to 6 ಆಯ್ತು. b is equal to 6, ಇದು 3, 3 6. ಆನ್ಸರ್ ಇದ್ರದ್ದು ಏನು? 3 6 ಐತೆ. ಆಪ್ಷನ್ ಇಲ್ಲ ಇದ್ರದ್ದು, ಆಪ್ಷನ್ ಮಿಸ್ಟೇಕ್ ಅದ. 3 p is equal to 6, then a b ವ್ಯಾಲ್ಯೂ ಏನಾಯ್ತು? 36. ಆಪ್ಷನ್ ಇಲ್ಲ ಅಂದಲ್ಲ. ಏನ್ ಕ್ವಶನ್ ಕೇಳಿದ್ರೆ ಫೈಂಡ್ ದ ಸಮ್ ಆಫ್ ದ ಡಿಜಿಟ್ಸ್ ಆಫ್ ದ ಒರಿಜಿನಲ್ ನಂಬರ್. ಒರಿಜಿನಲ್ ನಂಬರ್ ಡಿಜಿಟ್ಸ್ ಅಂತ ಕೇಳಿದಾನೆ. 6 + 3 9. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ಇದನ್ನು ಟ್ರೈ ಮಾಡಿ, ಈಸಿ ಐತಿ ಇದು. ಇಲ್ಲಿ ಕೂಡ ರೇಷಿಯೋ ಇನ್ವಾಲ್ವ್ ಐತೆ. ಅಸ್ಯೂಮ್ ಮಾಡ್ಕೊಟ್ಟು ಒಂದು ಯಾವ್ದಾದ್ರು ವ್ಯಾಲ್ಯೂ ಟೋಟಲ್ ಕ್ಯಾಲ್ಕುಲೇಷನ್ ಈಸಿ ಆಗುವ ಥರ. Okay. In a school, 75% of the total students are boys. ಸ್ಕೂಲ್ ಐತೆ, ಅದರಲ್ಲಿ 100 ಜನ ಇದ್ದಾರೆ ಅಂತ ಅನ್ಕೊಳ್ಳೋಣ. 100 ಜನದಲ್ಲಿ 75% ಬಾಯ್ಸ್ ಇದ್ದಾರೆ. ಗರ್ಲ್ಸ್ ಎಷ್ಟು ಉಳಿದ್ರು? 25 ಜನ. 75% ಅಂದ್ರೆ 75 ಜನ ಬಾಯ್ಸ್, 25% ಉಳಿದ್ರು ಅಂದ್ರೆ 25 ಜನ ಉಳಿದ್ರಲ್ಲ, 75 ಹೋದ್ರೆ ಗರ್ಲ್ಸ್. 39% ಆಫ್ ದ ಟೋಟಲ್ ಸ್ಟೂಡೆಂಟ್ಸ್ 100, ಅದರಲ್ಲಿ 39% ಆಫ್ ದ ಟೋಟಲ್ ಸ್ಟೂಡೆಂಟ್ಸ್ ವೇರ್ ಆನ್ ದ ಪಿಕ್ನಿಕ್. ವೆಂಟ್ ಆನ್ ದ ಪಿಕ್ನಿಕ್. ಓಕೆ, 39% ಸ್ಟೂಡೆಂಟ್ಸ್ ಪಿಕ್ನಿಕ್ ಹೋದ್ರು. ಇದರಲ್ಲಿ 39 ಜನ ಪಿಕ್ನಿಕ್ ಹೋದ್ರು, ಉಳಿದೆಷ್ಟು? 61 ಜನ ಉಳಿದು. ಇಫ್ 32% ಆಫ್ ದ ಟೋಟಲ್ ಬಾಯ್ಸ್ ವೆಂಟ್ ಆನ್ ದ ಪಿಕ್ನಿಕ್. ಈ ಬಾಯ್ಸ್ ಅಲ್ಲಿ 32% ಬಾಯ್ಸ್ ಪಿಕ್ನಿಕ್ ಹೋಗಿದ್ದಾರೆ. 32% ಬಾಯ್ಸ್ ಪಿಕ್ನಿಕ್ ಹೋಗಿದ್ದಾರೆ. 32 ಅಂದ್ರೆ ಎಷ್ಟಾಗತ್ತೆ? 75 ಇಂಟು 32 ಡಿವೈಡೆಡ್ ಬೈ 100. 25 ಮೂರ್ಲೆ 25, 4 4 ಎಂಟ್ಲೆ 32, 8 ಮೂರ್ಲೆ 24. 24 ಜನ. ಇದ್ರೊಳಗ ಬಾಯ್ಸ್ ಅಂಡ್ ಗರ್ಲ್ಸ್ 2 ಜನ ಹೋಗಿರ್ತಾರೆ. ಬಾಯ್ಸ್ 24 ಜನ ಹೋದ್ರೆ ಉಳಿತಷ್ಟು ಗರ್ಲ್ಸ್ 4 ಹೋಯ್ತು, 5 ಉಳಿತು, 2 ಹೋಯ್ತು, 1 ಹೋಯ್ತು. 15 ಜನ ಗರ್ಲ್ಸ್ ಪಿಕ್ನಿಕ್ ಹೋಗಿದ್ದಾರೆ. ಟೋಟಲ್ ಗರ್ಲ್ಸ್ ಇರೋದು 25, ಅದ್ರ 15 ಜನ ಪಿಕ್ನಿಕ್ ಹೋಗಿದ್ದಾರೆ. ದೆನ್ ಫೈಂಡ್ ದ ಪರ್ಸೆಂಟೇಜ್ ಆಫ್ ದ ಗರ್ಲ್ಸ್ ವೆಂಟ್ ಆನ್ ದ ಪಿಕ್ನಿಕ್. ಗರ್ಲ್ಸ್ ಎಷ್ಟು ಪರ್ಸೆಂಟ್ ಗರ್ಲ್ಸ್ ಪಿಕ್ನಿಕ್ ಹೋಗಿದ್ದಾರೆ? 15 ಜನ ಹೋಗಿದ್ದಾರೆ. ಒಟ್ಟು ಎಷ್ಟು ಇರೋದು? 25 ಜನ. ಪರ್ಸೆಂಟೇಜ್ ಕೇಳಿರೋದ್ರಿಂದ 8 100 ಮಾಡ್ತೀವಿ. 25 1, 25 4, 15 4, 60% ಗರ್ಲ್ಸ್ ಪಿಕ್ನಿಕ್ ಹೋಗಿದ್ದಾರೆ. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಕ್ವಶನ್. ಓಕೆ, ಈಗ ಇವತ್ತಿನ ಕ್ಲಾಸಿನ ಕ್ವಶನ್ಸ್ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡ್ರಿ ಈಸಿಯಿಂದ ಮಾಡರೇಟ್ ವರೆಗೂ. ನಾಳೆ ಮಾಡರೇಟ್ ಇಂದ ಡಿಫಿಕಲ್ಟ್ ಕ್ವಶನ್ಸ್. ಇಲ್ಲಿ ಏನಾದ್ರೆ ನಾನು ಒಂದು ಆಪ್ಷನ್ 250:1 ಅಂತ ತಗೊಳ್ರಿ. ಒಂದು ಆಪ್ಷನ್ 250:1 ಆಪ್ಷನ್ ತೆಗೀರಿ. ಆಪ್ಷನ್ ನಂಬರ್ E 250:1.
ಫಸ್ಟ್ ಕ್ಲಾಸಲ್ಲಿ ಒಂದೇನೋ ಪಾಯಿಂಟ್ ಹೇಳಿದ್ದೆ ನಾನು, ರೇಷಿಯೋ ಬೇಕು ನಮ್ಗೆ. ಇವಾಗ ಎರಡು ಕ್ವಾಂಟಿಟಿ ಕೊಟ್ಟಿದ್ದಾನೆ, ಅದ್ರ ರೇಷಿಯೋ ಬೇಕು. ಇದು 500 ಅದ ಇಷ್ಟು 200 ಮಾಡಿ ನಾವು ಇದಕ್ಕೆ 250:1 ಅಂತ ಬರೆದು ಆಪ್ಷನ್ ನಂಬರ್ ಎ ಅಂತ ಹಾಕಿ ಹೋಗ್ಬಿಡು. ಬಟ್ ನಾನು ನಿನ್ನೆ ಕ್ಲಾಸಲ್ಲಿ ಒಂದು ಪಾಯಿಂಟ್ ಹೇಳಿದ್ದೆ. ಏನ್ ಹೇಳಿದ್ದೆ, ರೇಷಿಯೋ ಯಾವಾಗಲೂ ಸಿಮಿಲರ್ ಇದ್ರ ಕ್ವಾಂಟಿಟಿ ಜೊತೆ ಕಂಪ್ಯಾರಿಸನ್ ಆಗುತ್ತೆ. ಸಿಮಿಲರ್ ಇದು ಬೇಕಲ್ಲಿ ಕ್ವಾಂಟಿಟೀಸ್ಗಳು, ಸಿಮಿಲರ್ ವಸ್ತುಗಳ ಮಧ್ಯೆ ಮಾತ್ರ ಕಂಪ್ಯಾರಿಸನ್ ಆಗುತ್ತೆ. ಇದು ಇರೋದು ಗ್ರಾಮ್ ಅಲ್ಲಿ, ಇದು ಇರೋದು ಕೆಜಿ ಅಲ್ಲಿ. ಇಲ್ಲಿ ರೇಷಿಯೋ ಕಂಪ್ಯಾರಿಸನ್ ಎರಡು ಕೆಜಿ ಅಲ್ಲಿ ಆಗ್ಬೇಕು ಇಲ್ಲ ಗ್ರಾಮ್ ಅಲ್ಲಿ. ಗ್ರಾಮ್ ಇರೋದು ಗ್ರಾಮ್ ಹಂಗೆ ಇಡೋಣ, 500 ಗ್ರಾಮ್ ಡಿವೈಡೆಡ್ ಬೈ 2 kg ಅಂದ್ರೆ 2000 ಗ್ರಾಮ್. ಗ್ರಾಮ್ ಕ್ಯಾನ್ಸಲ್ ಆಯಿತು, 1/4 ರೇಷಿಯೋ ಆಯಿತು 1:4. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಇದನ್ನ ಬೇಕಿದ್ರೆ ಇದನ್ನೇ ಕೆಜಿದಾಗ ಕನ್ವರ್ಟ್ ಮಾಡ್ಕೊಡ್ರಿ. 1/2 ಆಗುತ್ತೆ, 1:2 ರೇಷಿಯೋ ಬೇಕು. 2 ಈ ಕಡೆ ಹೋಗಿ 1:4 ಆಗುತ್ತೆ. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ ಕ್ವಶನ್. ನೆಕ್ಸ್ಟ್ ಕ್ವಶನ್, 120 ರೂಪಾಯಿ ಅದಾವ, 2 ಜನದ ಮಧ್ಯೆ ಡಿವೈಡ್ ಮಾಡ್ಬೇಕಾಗೈತಿ 2:3 ಒಳಗಡೆ. ಇವೆಲ್ಲ ಬೇಸಿಕ್ ಪಾಯಿಂಟ್ ಅದಾವ. ಇವೆಲ್ಲ ನೆಕ್ಸ್ಟ್ ಎಲ್ಲ ಕ್ವಶನ್ಸ್ಗಳಲ್ಲೂ ಬರ್ತಾ ಹೋಗ್ತವೆ. ಓವರಲ್ಲಿ ಹೇಳ್ಬೇಕು ನೀವು. 2 + 3 5 ಯೂನಿಟ್ ಆಗುತ್ತೆ. 5 ಯೂನಿಟ್ ವ್ಯಾಲ್ಯೂ 120 ಕೊಟ್ಟನ ಅಂದ್ರೆ 1 ಯೂನಿಟ್ ವ್ಯಾಲ್ಯೂ 24 ಆಗುತ್ತೆ. 24 48, 24 72. ಆಪ್ಷನ್ ನಂಬರ್ ಕರೆಕ್ಟ್ ಆನ್ಸರ್ ಇರುತ್ತೆ. ಓಕೆ, ಇದನ್ನ ಬೇಸಿಕ್ ಪಾಯಿಂಟ್ಸ್ ಆಗಿ ಸಾಲ್ವ್ ಮಾಡ್ತಾ ಹೋಗೋಣ. 120 ರೂಪಾಯಿ ಟೋಟಲ್ ಐತೆ. ಎ ಮತ್ತು ಬಿ 2 ಜನ ಇದಾರೆ. ಇವನ್ನ ಇಬ್ಬರಿಗೂ 2:3 ರೇಷಿಯೋಲ್ಲಿ ಕೊಡಬೇಕು. ನಮ್ಮ ಪ್ರಕಾರ ಎಗೆ ಎಷ್ಟು ಕೊಟ್ಟ ಏನೂ ಇಲ್ಲ. ಈ ರೇಷಿಯೋಲ್ ಇದ್ದಾಗ ನಾವು ಡೈರೆಕ್ಟ್ ಎಕ್ಸ್ ಅಂತ ತಗೋಬೇಕು. ಒರಿಜಿನಲ್ ನಂಬರ್ ಏನಿದು 2x, ಇದು ಒರಿಜಿನಲ್ ನಂಬರ್ 3x. ಇಲ್ಲಿ ರೇಷಿಯೋದಲ್ಲಿ ಕೊಟ್ಟಾಗ ಇವೆರಡು ಆಡ್ ಮಾಡಿದಾಗ 120 ಆಗುತ್ತೆ. ಎರಡು ಆಡ್ ಮಾಡಿ 5x ಆಯ್ತು = 120. ದೆನ್ x = 24 ಆಗುತ್ತೆ. x = 24 ಅಂದ್ರೆ ಇಲ್ಲಿ x ಇಂದ ಮಲ್ಟಿಪ್ಲೈ ಮಾಡಿದ್ರೆ 24 × 2 48, 24 × 3 72. ಇದು a ವ್ಯಾಲ್ಯೂ 48, b ವ್ಯಾಲ್ಯೂ 72 = 120. ಇದು ನಾನು ಇದ್ರದ್ದು ಮೆಥಡ್ ಹೇಳಿದೆ. ಬಟ್ ಓರಲ್ಲಿ ಯಾವ ರೀತಿ ಮಾಡಿದೇವೆ ನಾವು, 2:3 ಅಂತ ರೇಷಿಯೋ ಕೊಟ್ಟಿದ್ದಾನೆ. ಇವೆರಡು ಆಡ್ ಮಾಡಿದಾಗ 120 ಬರಬೇಕು. ಆಡ್ ಮಾಡಿದ್ರೆ ಇದಕ್ಕೆ ಯೂನಿಟ್ ಅಂತ ಕರಿಬೇಕು ನಾವು. ಇವಾಗ 3 + 2 5 ಯೂನಿಟ್ ವ್ಯಾಲ್ಯೂ 120 ಅದ, ಅಂದ್ರೆ 1 ಯೂನಿಟ್ ವ್ಯಾಲ್ಯೂ 24 ಆಗುತ್ತೆ. ಹಾಗಿದ್ರೆ 2 ಯೂನಿಟ್ ವ್ಯಾಲ್ಯೂ 48 ಆಯ್ತು, 3 ಯೂನಿಟ್ ವ್ಯಾಲ್ಯೂ 72 ಆಯ್ತು. ಆಪ್ಷನ್ ನಂಬರ್ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ. ಈ ರೀತಿ ಸಾಲ್ವ್ ಮಾಡಬೇಕು. ನೆಕ್ಸ್ಟ್ ಕ್ವಶನ್, ಬಾಯ್ಸ್ ಗರ್ಲ್ಸ್ ರೇಷಿಯೋ ಕೊಟ್ಟಿದ್ದಾನೆ, ಬಾಯ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ, ಗರ್ಲ್ಸ್ ಕೇಳ್ತಿದ್ದಾನೆ ಅಷ್ಟೇ. ಈಸಿಯೆಸ್ಟ್ ಕ್ವಶನ್. ಬಾಯ್ಸ್ ಗರ್ಲ್ಸ್ ರೇಷಿಯೋ ಕೊಟ್ಟಿದ್ದಾನೆ. ಬಾಯ್ಸ್ ಗರ್ಲ್ಸ್ ರೇಷಿಯೋ 3:2. ಇದು ರೇಷಿಯೋ ಐತೆ. ಬಾಯ್ಸ್ ವ್ಯಾಲ್ಯೂ ಕೊಟ್ಟಿದ್ದಾನೆ 30, ಗರ್ಲ್ಸ್ ವ್ಯಾಲ್ಯೂ ಕೊಟ್ಟಿಲ್ಲ x. ಇದನ್ನ ನಾವು ನಾರ್ಮಲ್ ಮೆಥಡ್ ಇಂದ ಹೆಂಗ್ ಮಾಡ್ತೀವಿ, ಎರಡು ರೇಷಿಯೋಗಳನ್ನ ಈಕ್ವಲ್ ಮಾಡ್ತೀವಿ. ಈಕ್ವಲ್ ಅಂತಂದ್ರೆ ಕೊಟ್ಟಂತ ರೇಷಿಯೋ 3/2 ಬಾಯ್ಸ್ ಗರ್ಲ್ಸ್. ಒರಿಜಿನಲ್ ನಂಬರ್ ಬಾಯ್ಸ್ ಎಷ್ಟಿದೆ 30 ಇದೆ, ಗರ್ಲ್ಸ್ x ಇದೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ತೀವಿ. x = 30 × 2 60 ಆಯ್ತು. 60 ÷ 3 3 3 x = 20 ಅಂತೇಳಿ ಹಿಂಗೆ ಬರಿತೀವಿ. ಇಟ್ಟೆಲ್ಲ ಮಾಡೋದ್ರ ಬದಲು ಇದು 3 ಅದ, ಇಲ್ಲಿ 3 ಅದ, ಜಸ್ಟ್ ಒಂದು 0 ಆ್ಯಡ್ ಆಗೈತಿ, ಇದಕ್ಕೂ ಒಂದು 0 ಆ್ಯಡ್ ಆಗುತ್ತೆ. 20. ಗರ್ಲ್ಸ್ ಎಷ್ಟಿದ್ದಾರೆ 20 ಇದ್ದಾರೆ. ಇನ್ ಕೇಸ್ ಇಲ್ಲಿ ಏನಾರೆ ಬಾಯ್ಸ್ 3:2 ಅಂತ ಕೊಟ್ಟು ಬಾಯ್ಸ್ ಎಷ್ಟಿದ್ದಾರೆ 15 ಇದ್ದಾರೆ ಅಂತ ಕೊಟ್ಟಿದ್ದ ಅಂತಂದ್ರೆ ಬಾಯ್ಸ್ = 15. ಇದು ಬಾಯ್ಸ್ ಗರ್ಲ್ಸ್ ರೇಷಿಯೋ ಕೊಟ್ಟಿದ್ದಾನೆ. ಈ 3 ಯೂನಿಟ್ ವ್ಯಾಲ್ಯೂ 15 ಅದ. 3 ಯೂನಿಟ್ = 15, 3 × 5 = 15. 1 ಯೂನಿಟ್ ವ್ಯಾಲ್ಯೂ 5 ಬಂತು ಅಂದ್ರೆ 3 × 5 = 15 ಇದು ಆಯ್ತು. ಆಮೇಲೆ 3 × 2 = 6 ಇದು 6. ಬಾಯ್ಸ್ 15, ಗರ್ಲ್ಸ್ 6 ಜನ. ಅರ್ಥ ಆಯ್ತು ಅನ್ಕೋತೀನಿ. ಈ ರೀತಿ ಸಾಲ್ವ್ ಮಾಡಬೇಕಿದೆ. ನೆಕ್ಸ್ಟ್ ಕ್ವಶನ್, ಅದೇ ಸೇಮ್ ಟು ಸೇಮ್ ನಂಬರ್ 180 ಟೋಟಲ್ ವ್ಯಾಲ್ಯೂ ಕೊಟ್ಟಿದ್ದಾನೆ. 4:5 ರೇಷಿಯೋ ಡಿವೈಡ್ ಮಾಡ್ರಿ. ಡೈರೆಕ್ಟ್ ಓರಲ್ಲಿ ಹೇಳ್ಬೇಕು ನೀವು. 5 4 9 9 ಯೂನಿಟ್ ವ್ಯಾಲ್ಯೂ. ಒಂದು ಸೆಕೆಂಡ್ ಇಲ್ಲಿ ನೋಡ್ರಿ. 5 4 9 9 ಯೂನಿಟ್ ವ್ಯಾಲ್ಯೂ 180 ಅಂದ್ರೆ 1 ಯೂನಿಟ್ ವ್ಯಾಲ್ಯೂ 20, 4 ಯೂನಿಟ್ ವ್ಯಾಲ್ಯೂ 80, 5 ಯೂನಿಟ್ ವ್ಯಾಲ್ಯೂ 100. 80 100. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ಈ ರೀತಿ ಸಾಲ್ವ್ ಮಾಡಿ. ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನ್ ಆಲ್ರೆಡಿ ಈ ತರದ ಕ್ವಶನ್ಸ್ಗಳನ್ನ ಸಾಲ್ವ್ ಮಾಡಿದೀವಿ. ಎರಡು ಬೇರೆ ಬೇರೆ ರೇಷಿಯೋಗಳನ್ನ ಮರ್ಜ್ ಮಾಡೋದು ಯಾವ ರೀತಿ ಅಂತ.
ಟ್ರೈ ಮಾಡ್ರಿ. ಉಲ್ಟಾ ಏನ್ ಮೆಥಡ್? ಎ ಇಸ್ ಟು ಬಿ ಕೊಟ್ಟಿದ್ದಾನೆ. ಎ ಇಸ್ ಟು ಬಿ ಇಸ್ ಈಕ್ವಲ್ಸ್ ಟು 2:3. ಬಿ ಇಸ್ ಟು ಸಿ ಇಸ್ ಈಕ್ವಲ್ಸ್ ಟು 4:5. ಇವೆರಡು ಸಿಮಿಲರ್ ಒಂದೇ ಟೇಬಲ್ ಅಲ್ಲಿ ಬರಲ್ಲ, ಅದಕ್ಕೋಸ್ಕರ ಡೈರೆಕ್ಟ್ ಉಲ್ಟಾ ಏನ್ ಮೆಥಡ್ ಇಂದ ಅಪ್ಲೈ ಮಾಡ್ತೀವಿ. 4 8, 4 3 12, 5 3 15. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಸೇಮ್ ರೇಷಿಯೋ ಇದು ಮಾಡೋದು, ಇಕ್ವೇಶನ್ ರೇಷಿಯೋ ಈಕ್ವಲ್ ಮಾಡಿ ಸಾಲ್ವ್ ಮಾಡಿ. ತ್ರೀ ಇಷ್ಟು ಎಕ್ಸ್ ಅಂತಂದ್ರೆ 3/x, 9:15 ಅಂದ್ರೆ 9/15. ಅವೆರಡರ ಮಧ್ಯೆ ಈಕ್ವಲ್ ಅದ, ಸಾಲ್ವ್ ಮಾಡ್ರಿ ಅಷ್ಟೇ. 3:x ಅಂದ್ರೆ 3/x, 9:x ಅಂತಂದ್ರೆ 9/15, 9:15 ಅಂದ್ರೆ ಇದು 9/15. 3 1 3 3 1 3 5, x is equals to 5. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಈ ತರದ ಡೈರೆಕ್ಟ್ ಕ್ವಶನ್ ಬರಲ್ಲ, ಬಟ್ ಇಂಡೈರೆಕ್ಟ್ ಆಗಿ ಪ್ರತಿಯೊಂದು ಕ್ವಶನ್ ಅಲ್ಲೂ ಬಂದೇ ಬರ್ತಾವ, ಅದಕ್ಕೋಸ್ಕರ ಇವೆಲ್ಲ ಸೆಪರೇಟ್ ಆಗಿ ಹೇಳ್ತಿರೋದು ನಾನು. ಓಕೆ, ಎರಡು ನಂಬರಿನ ಡಿಫರೆನ್ಸ್ ಕೊಟ್ಟಿದ್ದಾನೆ, ಆಮೇಲೆ ಆ ಎರಡು ನಂಬರಿನ ರೇಷಿಯೋ ಕೊಟ್ಟಿದ್ದಾನೆ, ಅವಾಗ ಒರಿಜಿನಲ್ ನಂಬರ್ ಹೆಂಗ್ ಕಂಡು ಹಿಡಿಬಹುದು ಅಂತ ಹೇಳಿ ನೋಡಿದ್ವಿ. ಎರಡು ನಂಬರಿನ ರೇಷಿಯೋ ಕೊಟ್ಟಿದ್ದಾನೆ. ಎ ಮತ್ತು ಬಿ ಅಂತ ಎರಡು ನಂಬರ್ ಇದಾವ, ಇದು 3 ಅದ, ಇದು 5 ಅದ. 2 ಯೂನಿಟ್ ಒಟ್ಟು ಏನೇ ಇರಲಿ ಅದ 2 ಯೂನಿಟ್ ರೇಷಿಯೋ ಕೊಟ್ಟಿದ್ದಾನೆ 3:5. ಆ ಎರಡು ನಂಬರ್ಗಳ ನಡುವಿನ ಡಿಫರೆನ್ಸ್ ಕೊಟ್ಟಿದ್ದಾನೆ. ಡಿಫರೆನ್ಸ್ ಎಷ್ಟಿದೆ? 20. ಇವಾಗ ನಾವು ಒರಿಜಿನಲ್ ಎ ನಂಬರ್ ಏನಾಗಿರತೈತಿ 3x, ಒರಿಜಿನಲ್ ಬಿ ನಂಬರ್ 5x. ಇವೆರಡರ ಮಧ್ಯೆ ಡಿಫರೆನ್ಸ್ ಅಂದ್ರೆ 5 - 3x ಮಾಡ್ಬೇಕು, ಇದು ದೊಡ್ಡದೈತೆ. 5x - 3x is equals to 20. Then 2x is equals to 20, x is equals to 10 ಆಗುತ್ತೆ. x is equals to 10 ಅಂದ್ರೆ 3 × 10 30, 5 × 10 50. 30 ಮತ್ತು 50 ಇದರ ಆನ್ಸರ್. ಇದನ್ನ ಡೈರೆಕ್ಟ್ ಆಗಿ ಯಾವ ರೀತಿ ಮಾಡ್ತೀವಿ? 5 ಯೂನಿಟ್ ಮತ್ತು 2 ಯೂನಿಟ್ ಮಧ್ಯೆ ಡಿಫರೆನ್ಸ್ ಎಷ್ಟೈತಿ? 5 ಯೂನಿಟ್ ಮತ್ತು 3 ಯೂನಿಟ್ ಮಧ್ಯೆ ಡಿಫರೆನ್ಸ್ 2 ಯೂನಿಟ್ ಐತಿ. 2 ಯೂನಿಟ್ ವ್ಯಾಲ್ಯೂ 20 ಕೊಟ್ಟಿದ್ದಾನೆ, ಅದು 1 ಯೂನಿಟ್ ವ್ಯಾಲ್ಯೂ 10 ಆಗುತ್ತೆ. 1 ಯೂನಿಟ್ ವ್ಯಾಲ್ಯೂ 10, 3 ಯೂನಿಟ್ ವ್ಯಾಲ್ಯೂ 30, 5 ಯೂನಿಟ್ ವ್ಯಾಲ್ಯೂ 50. ಈ ರೀತಿ ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ನೆಕ್ಸ್ಟ್ ಕ್ವಶನ್. ಇದು ಸ್ವಲ್ಪ ಡಿಫರೆನ್ಸ್ ಆಯ್ತು ಕ್ವಶನ್ಸ್. ಆ ತರದ ಕ್ವಶನ್ಸ್ಗಿಂತ ಸ್ವಲ್ಪ ಈ ಕ್ವಶನ್ ಡಿಫರೆನ್ಸ್ ಆಯ್ತು. ಈ ತರದ ಕ್ವಶನ್ಸ್ಗಳು ಪ್ರಾಫಿಟ್ ಲಾಸ್ ಅಲ್ಲಿ ನಾವು ನೋಡ್ತೀವಿ. ಪ್ರಾಫಿಟ್ ಲಾಸ್ ಕ್ವಶನ್ಸ್ ಗಳಲ್ಲಿ ಈ ತರದ ಕಾನ್ಸೆಪ್ಟ್ ನೋಡ್ತೀವಿ. ಇಲ್ಲಿ ಏನ್ ಮಾಡೋದಿಲ್ಲ, ಎ ಮತ್ತು ಬಿ ರೇಷಿಯೋ ಕೊಟ್ಟಿದ್ದಾನೆ, ಬಿ ಮತ್ತು ಸಿ ರೇಷಿಯೋ ಕೊಟ್ಟಿದ್ದಾನೆ. 4 ಬೇರೆ ಬೇರೆ ರೇಷಿಯೋಗಳಿದಾವೆ, ಅವುಗಳನ್ನ ಮರ್ಜ್ ಮಾಡಬೇಕು. ಮರ್ಜ್ ಮಾಡಿ ಟೋಟಲ್ ವ್ಯಾಲ್ಯೂವನ್ನ ಪ್ರತಿಯೊಂದರಲ್ಲೂ ಡಿವೈಡ್ ಮಾಡಬೇಕು ಅಷ್ಟೇ. ಮರ್ಜ್ ಮಾಡ್ರಿ. ಎ ಇಸ್ ಟು ಬಿ, ಬಿ ಇಸ್ ಟು ಸಿ. ಎ ಇಸ್ ಟು ಬಿ ಎಷ್ಟು ಕೊಟ್ಟಿದ್ದಾನೆ? 2:3. ಬಿ ಇಸ್ ಟು ಸಿ 4:5. 2:3, 4:5. 2:3, 4:5. ಇವೆರಡು ಒಂದೇ ಟೇಬಲ್ ಅಲ್ಲಿ ಬರಲ್ಲ, ಡೈರೆಕ್ಟ್ ಉಲ್ಟಾ ಏನ್ ಮೆಥಡ್? 4 2 8, 4 3 12, 3 5 15. ಎ ಇಸ್ ಟು ಬಿ ಇಸ್ ಟು ಸಿ ವ್ಯಾಲ್ಯೂ ಏನ್ ಬಂತು? 8:12:15 ಬಂತು. ಈ ಪ್ರತಿಯೊಂದನ್ನು ಒರಿಜಿನಲಿ ಎ ಏನಾಗುತ್ತೆ? 8x ಆಗುತ್ತೆ, ಬಿ ಏನಾಗುತ್ತೆ? 12x ಆಗುತ್ತೆ, ಸಿ ಏನಾಗುತ್ತೆ? 15x ಆಗುತ್ತೆ. ಇವು ಮೂರರ ಸಮ್ ಕೊಟ್ಟಿದ್ದಾನೆ 850. ಯಾಕಂತಂದ್ರೆ 840. ಈ ನಂಬರ್, ಈ ಅಮೌಂಟ್ ಅನ್ನೇ ನಾವು ಎಲ್ಲರಿಗೂ ಡಿವೈಡ್ ಮಾಡ್ತಿದೀವಿ. ಎಲ್ಲರೂ ಸೇರಿಸ್ರೆ ಇದೇ ಬರ್ಬೇಕು ಟೋಟಲ್ 840. ಇದೇನಾಗುತ್ತೆ? 20 + 15 35x is equals to 840. 7 5 7 1 7 120. then x is equals to 5 120 ಡಿವೈಡ್ ಮಾಡಿದಾಗ 24 ಬರುತ್ತೆ. x is equals to 24.
ಎಕ್ಸ್ ಇಸ್ ಈಕ್ವಲ್ಸ್ ಟು 24 ಅಂದ್ರೆ ಬಿ ವ್ಯಾಲ್ಯೂ 12 ಅದ. 12 ಇಂಟು 24 ಇದ್ರೊಳಗೆ ಒಂದು 12 ಇದ್ರೊಳಗೆ ಒಂದು 12 ಇದನ್ನ 12 ಇಂಟು 2 ಅಂತ ಬರೀಬಹುದು. 12 12 144 ಡಬಲ್ 288. ಆಪ್ಷನ್ ನಂಬರ್ ಬಿ ಕರೆಕ್ಟ್. ಇದನ್ನ ನಾವು ಯಾವ ರೀತಿ ಮಾಡ್ತೀವಿ, ಡೈರೆಕ್ಟ್ ಮಾಡ್ಬೇಕಂತಂದ್ರೆ ಈ ರೀತಿ ರೇಷೋ ಬಂತು. ರೇಷೋ ಬಂದಾಗ 12 ಪ್ಲಸ್ 8 20 ಪ್ಲಸ್ 5 15 35 35 ಯೂನಿಟ್ ವ್ಯಾಲ್ಯೂ 840. 1 ಯೂನಿಟ್ ವ್ಯಾಲ್ಯೂ 24 ಬಂತು. ಅಂದ್ರೆ 12 ಯೂನಿಟ್ ವ್ಯಾಲ್ಯೂ ಏನಾಗುತ್ತೆ 24 ಇಂಟು 12. ಇದ್ರೊಳಗೂ ಒಂದು 12 ಅದ. 12 ಇಂಟು 2 ಬರಿತೀವಿ ಇಂಟು 12 ಆಗುತ್ತೆ. 12 12 144 ಇಂಟು 2 288. ಈ ತರ ಶಾರ್ಟಿಕ್ಸ್ಗಳು ನಾನು ಆಲ್ರೆಡಿ ಹೇಳಿದ್ದೇನೆ ಸಿಂಪ್ಲಿಫಿಕೇಶನ್ ಅಪ್ರಾಕ್ಸಿಮೇಷನ್ ಹೇಳುವಾಗ. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದು ಒಂದು ಕಾನ್ಸೆಪ್ಟ್ ಐತೆ ಈ ಕ್ವಶನ್. ಅವು ಪ್ರತಿಯೊಂದು ನಂಬರಿನ ಕೋಎಫಿಷಿಯಂಟ್ ರಿಮೂವ್ ಮಾಡ್ಬೇಕಷ್ಟೆ. ಇದು ನಾನು ಹೇಳ್ತೀನಿ ಕೇಳಿ ಒಂದ್ಸರಿ, ಆಮೇಲೆ ನೆಕ್ಸ್ಟ್ ಕ್ವಶನ್ಸ್ ಇದಾವೆ ಸಾಲ್ವ್ ಮಾಡುವಂತ. ಏನೈತೆ 2a ಕೊಟ್ಟಿದ್ದಾನೆ ಈಸ್ ಈಕ್ವಲ್ಸ್ ಟು 3b ಕೊಟ್ಟಿದ್ದಾನೆ ಈಸ್ ಈಕ್ವಲ್ಸ್ ಟು 4c. ಇದನ್ನ ನಾವು ನಾರ್ಮಲ್ ಆಗಿ ಬಿಡ್ಸಕ್ ಹೋದ್ರೆ ಹೆಂಗ್ ಬಿಡಿಸ್ತೀವಿ, ಇವೆರಡೇ ಮೊದಲು ಹಿಡಿತೀವಿ. a 2a ಅದ ಈಸ್ ಈಕ್ವಲ್ಸ್ ಟು 3b ಅದ. ಇವೆರಡು ಒಂದ್ ಮೊದಲು ತಗೊಂಡು ಅಂದ್ರೆ a ಬೈ b ಈಸ್ ಈಕ್ವಲ್ಸ್ ಟು b ಕಡೆ ಬಂತು 3:2i ಅಂದ್ರೆ a is to b is equals to 3:2. ನೆಕ್ಸ್ಟ್ b ತಗೊಳ್ಳೋಣ. ಇವಾಗ ಇವೆರಡು ತಗೊಳ್ಳೋಣ. 3b is equals to 4c ಅಂದ್ರೆ b by c is equals to b ಕೆಳಗಡೆ c ಬಂತು. b by c is equals to ಇದು 4 ಕೆಳಗಡೆ 3 ಹೋಗುತ್ತೆ 4/3 ಆಗುತ್ತೆ. ಅಂದ್ರೆ b is to c is equals to 4:3. ಇದು 2 ಅದ b, ಇಲ್ಲಿ 4 ಅದ b. ಅದಕ್ಕೋಸ್ಕರ ಇದು ಕೂಡ 4 ಆಗ್ಬೇಕಂದ್ರೆ ಎರಡಕ್ಕೂ 4 ಇಂದ ಮಲ್ಟಿಪ್ಲೈ ಮಾಡ್ಬೇಕು, ಒಂದೇ ಕಡೆ ಮಾಡಕ್ಕಾಗಲ್ಲ. a is to b ಅನ್ನ ನಾವು 6:4 ಅಂತ ಬರಿಬಹುದು. ಅವಾಗ ಟೋಟಲ್ a is to b is to c ಏನಾಗುತ್ತೆ, a is to b is to c ಏನಾಗುತ್ತೆ 6:4:3 6:4:3. ಈ ರೀತಿ ನಾರ್ಮಲ್ ಆಗಿ ಬಿಡಿಸೋದು. ನಾರ್ಮಲ್ ಮೆಥಡ್ ಇಂದ ಸಾಲ್ವ್ ಮಾಡೋದು. ಬಟ್ ಡೈರೆಕ್ಟ್ ಆಗಿ ಈ ತರ ಕ್ವಶನ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡಬೇಕು, 2a is equals to 3b is equals to 4c ಬಂದಾಗ ಇದ್ರ ಎಲ್ಲದರದ್ದು ಕೋಎಫಿಷಿಯಂಟ್ ರಿಮೂವ್ ಮಾಡಬೇಕು. ಕೋಎಫಿಷಿಯಂಟ್ ರಿಮೂವ್ ಮಾಡ್ಬೇಕಂತಂದ್ರೆ 2 3 4 LCM ಬೇಕು. 2 3 4 LCM 4 3 12 ಆಗುತ್ತೆ. 12 ಟೇಬಲ್ ಅಲ್ಲಿ 2 ಕೂಡ ಬರುತ್ತೆ. ಅದಕ್ಕೋಸ್ಕರ ಆ 12ರಿಂದ ಪ್ರತಿಯೊಂದು ನಂಬರ್ಗೂ ಡಿವಿಷನ್ ಮಾಡು. 12ರಿಂದ ಎಲ್ಲಕ್ಕೂ ಡಿವಿಷನ್ ಮಾಡ್ತೀವಿ. ಎಲ್ಲ ಕಡೆ ಬಂದಾಗ ಇದು ಕ್ಯಾನ್ಸಲ್ ಕೂಡ ಆಗುತ್ತೆ. ಅದಕ್ಕೋಸ್ಕರ ಡಿವಿಷನ್ ಮಾಡಿದ್ರೆ ಏನು ವ್ಯತ್ಯಾಸ ಆಗಲ್ಲ. ಡಿವಿಷನ್ ಮಾಡಿದಾಗ 2 1 2 6 3 1 3 4 4 1 4 3 ಏನ್ ಬಂತು, a by 6 is equals to b by 4 is equal to c by 3. ಇವು ಕೆಳಗಡೆ ಏನ್ ಬಂದವಲ್ಲ ಅವುಗಳೇ ಅದರ ರೇಷಿಯೋ. a is to b is to c is equal to ಕೆಳಗಡೆ ಬಂದಿದ್ದು 6, b ಕೆಳಗಡೆ ಬಂದಿದ್ದು 4, c ಕೆಳಗಡೆ ಬಂದಿದ್ದು 3. ಆಪ್ಷನ್ ಇದು ಏನದ ಎ ಕರೆಕ್ಟ್ ಆನ್ಸರ್. 6:4:3 ಇದರ ಆನ್ಸರ್ ಆಗುತ್ತೆ. ಅರ್ಥ ಆಯ್ತು ಅನ್ಕೋತೀವಿ. ನೆಕ್ಸ್ಟ್ ಕ್ವಶನ್ ಟ್ರೈ ಮಾಡಿದ್ರೆ ನಿಮ್ಗೆ ಕ್ಲಿಯರ್ ಆಗುತ್ತೆ. ಓಕೆ, 5a is equals to 2b is equals to 10c. LCM ಏನಾಗುತ್ತೆ, 5 2 ಮತ್ತು 10 10 ಆಗುತ್ತೆ. 10 ಟೇಬಲ್ ಅಲ್ಲಿ 2 ಬರುತ್ತೆ. ಡಿವೈಡೆಡ್ ಬೈ 10 ಮಾಡ್ತೀವಿ ಎಲ್ಲದಕ್ಕೂ. 10 ಮಾಡಿದಾಗ 5 1 5 2 2 1 2 5 10 1 10 1 a by 2 b by 5 c by 1 ಅಂದ್ರೆ a is to b is to c ಕೆಳಗಡೆ ಬಂದಿರೋ ವ್ಯಾಲ್ಯೂ ಅಥವಾ ರೇಷಿಯೋ 2 5 1. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್.
ಸೇಮ್ ಅದೇ ರೀತಿ ಕ್ವಶನ್ ಐತೆ, ಬಟ್ ಸ್ವಲ್ಪ ಇದರಲ್ಲಿ ವೇರಿಯೇಷನ್ ಐತೆ. ಈಸಿ ಅದ ಇದು. ಓಕೆ, ಎ ಇಸ್ ಈಕ್ವಲ್ ಟು 3b ಕೊಟ್ಟಿದ್ದಾನೆ, ಬಿ ಇಸ್ ಈಕ್ವಲ್ ಟು 2c ಕೊಟ್ಟಿದ್ದಾನೆ. ಅಂದ್ರೆ ಎ ಇಸ್ ಈಕ್ವಲ್ ಟು ಎ ಬೈ ಬಿ ಅಂದ್ರೆ ಏನಾಗುತ್ತೆ ನೋಡ್ರಿ, ಬಿ ಕಡೆ ಬಂತು, ಇಲ್ಲಿ 3 ಉಳಿತು. ಎ 3 ಕೆಳಗಡೆ ಏನೂ ಇಲ್ಲ ಅಂದ್ರೆ 1 ಇರ್ತೈತೆ ಕೋಎಫಿಷಿಯಂಟ್. ನೆಕ್ಸ್ಟ್ ಬಿ ಕೆಳಗಡೆ ಸಿ ಬಂತು, ಈ ಸಿ ಈ ಕಡೆ ಬಂತು, ಸಿ ಕೆಳಗಡೆ ಬಂತು, 2 ಏನೂ ಇಲ್ಲ ಅಂದ್ರೆ 2 ಕೆಳಗಡೆ 1 ಇರುತ್ತೆ. ಅಂದ್ರೆ ಎ ಇಸ್ ಟು ಬಿ ಇಸ್ ಈಕ್ವಲ್ಸ್ ಟು 3:1, ಬಿ ಇಸ್ ಟು ಸಿ ಇಸ್ ಈಕ್ವಲ್ಸ್ ಟು 2:1. ಬಿ ಇಲ್ಲಿ 1 ಅದ, ಇಲ್ಲಿ ಬಿ ಇಲ್ಲಿ 2 ಅದ, ಅದಕ್ಕೋಸ್ಕರ ಇದನ್ನು 2 ಮಾಡಬೇಕು. ಎರಡೂ ಕಡೆ ಮಲ್ಟಿಪ್ಲೈ ಮಾಡ್ರಿ. ಎ ಇಸ್ ಟು ಬಿ ಇಸ್ ಈಕ್ವಲ್ಸ್ ಟು ಎರಡು ಕಡೆ 2 ಇಂದ ಮಲ್ಟಿಪ್ಲೈ ಮಾಡಿದಾಗ 6:2 ಆಯ್ತು. 6:2, ಇದು 2:1. ಇಲ್ಲಿ 2 ಅದ, ಇಲ್ಲಿ 2 ಅದ, 2 ಸೆಂಟರ್ಗೆ ಬಂತು, 6 6 1 1ಗೆ. ಎ ಇಸ್ ಟು ಬಿ ಇಸ್ ಟು ಸಿ ಇಸ್ ಈಕ್ವಲ್ಸ್ ಟು 6:2:1. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಓಕೆ, ಇದಂತೂ ಈಸಿ ಕ್ವಶನ್ ಐತೆ, ಸ್ಕ್ರೀನ್ಶಾಟ್ ತಗೊಳ್ರಿ, ಇದು ಮಾಡ್ರಿ ನೀವು. ನೆಕ್ಸ್ಟ್ ಕ್ವಶನ್, ಇದು ಆಮೇಲೆ ಮಾಡೋಣ. ಇದು ಈ ಕ್ವಶನ್ ಇದು ಅಂದ್ರೆ ನಾನು ಆವಾಗಲೇ ಹೇಳಿದೆ, ಈಗ ಡೈರೆಕ್ಟ್ ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಇವಾಗ ಜಸ್ಟ್ ಹೇಳಿದಲ್ಲ, a/2 ಅದ ಈಸ್ ಈಕ್ವಲ್ಸ್ ಟು b/3 ಅದ ಈಸ್ ಈಕ್ವಲ್ ಟು c/4 ಅದ. ಕೆಳಗಡೆ ಇರೋದೇ ಇದು ರೇಷಿಯೋ 2:3:4. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಇದೇ ರೀತಿ ನೆಕ್ಸ್ಟ್ ಕ್ವಶನ್ ಅದಾವೇನು ಇದೇ ರೀತಿ? ಇದ್ರದ್ದು ಸೇಮ್. ಕೆಳಗಡೆ ಏನದವ, 5 ಅದ, 7 ಅದ, 9 ಅದ. 5 7 9. ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಓಕೆ, ಇವಾಗ ಬಿಟ್ಟು ಬಂದಿರೋದು ಒಂದು ಮಿಸ್ ಆಗಿರೋದು ಒಂದು ಕ್ವಶನ್ ಸಾಲ್ವ್ ಮಾಡಿ. ಈ ಕ್ವಶನ್ ಇಲ್ಲ, ಟ್ರೈ ಮಾಡಿ. ಪರ್ಸೆಂಟೇಜ್ಗಳನ್ನ ಫ್ರಾಕ್ಷನ್ ಅಲ್ಲಿ ಬರುತ್ತೆ, ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಜಲ್ದಿ ಬರುತ್ತೆ. ಇಲ್ಲ ನಾರ್ಮಲ್ ಮೆಥಡ್ ಇಂದ ಕೂಡ ಮಾಡ್ಬೋದು, ಎರಡು ಮಾಡಿ ತೋರಿಸ್ತಾನೆ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ಇಫ್ ಎ ಈಸ್ 20% ಲೆಸ್ ದ್ಯಾನ್ ಬಿ, ಎ ಈಸ್ 20% ಲೆಸ್ ದ್ಯಾನ್ ಬಿ, ಬಿ 100 ಅನ್ಕೊಂಡ್ರೆ ಇದಕ್ಕಿಂತ 20% ಲೆಸ್ ಅಂದ್ರೆ 80% ಇರ್ತೈತೆ ಎ ಬೈ ಬಿ ಇಸ್ ಈಕ್ವಲ್ ಟು 80/100 ಆಯ್ತು. ದೆನ್ ಎ ಬೈ ಬಿ ಇಸ್ ಈಕ್ವಲ್ ಟು ಏನಾಗುತ್ತೆ, 4/5 ಆಯ್ತು. 24 25. ಇದನ್ನೇ ನಾವು ಇದ್ರ ಮೆಥಡ್ ಇಂದ, ಫ್ರಾಕ್ಷನ್ ಮೆಥಡ್ ಅಲ್ಲಿ ಹೆಂಗ್ ಮಾಡ್ತೀವಿ, 20% ವ್ಯಾಲ್ಯೂ ಏನಾಗುತ್ತೆ, 1/5 ಆಗುತ್ತೆ. ಬಿ ಏನಾದ್ರು 5 ಇದ್ರೆ ಎ ಏನಾದ್ರೆ 20% ಕಡಿಮೆ ಐತೆ, ಅಂದ್ರೆ ಇದು 5 ಇದ್ರೆ ಅದ್ರ 1 ಕಡಿಮೆ 4 ಅದ, 4/5 ಎ ಬೈ ಬಿ ವ್ಯಾಲ್ಯೂ ಆಗುತ್ತೆ. ಅರ್ಥ ಆಯ್ತು ಅನ್ಕೊಂತೀನಿ. 20% ಅಂತಂದ್ರೆ 1/5 ಲೆಸ್ ಅಂದಿದ್ದಾನೆ, ಮೈನಸ್ ಬರಿತೀವಿ. 5 ಯೂನಿಟ್ ಟೋಟಲ್ ಇದ್ರೆ ಅದ್ರ 1 ಕಡಿಮೆ ಆಗಿ 4 ಎ ಇರ್ತತೆ, 5 ಬಿ ಇರ್ತತೆ. ಈ ರೀತಿ ಬರಿಬೋದು. ಇನ್ನೊಂದೇನೈತೆ, ಬಿ ಇಸ್ 25% ಮೋರ್ ದ್ಯಾನ್ ಸಿ. ಬಿ ಇಸ್ 25% ಮೋರ್ ದ್ಯಾನ್ ಸಿ. ನಾರ್ಮಲ್ ಮೆಥಡ್ ಇಂದ ಏನಾಗುತ್ತೆ, ಬಿ ಈಸ್ 25% ಮೋರ್ ದ್ಯಾನ್ ಸಿ ಅಂತಂದ್ರೆ ಸಿ 100 ಇದ್ರೆ ಬಿ ಎಷ್ಟು ಇರ್ತೈತಿ, 125. 25 24. ಬಿ ಬೈ ಸಿ ಇಸ್ ಈಕ್ವಲ್ಸ್ ಟು 5/4 ಆಗುತ್ತೆ. ಇದನ್ನು ಫ್ರಾಕ್ಷನ್ ಮೆಥಡ್ ಇಂದ 25% ಅಂತಂದ್ರೆ ಏನಾಗುತ್ತೆ, 1/4. 25% ಫ್ರಾಕ್ಷನ್ ವ್ಯಾಲ್ಯೂ 1/4. 3 ಅನ್ಬೇಕು ಆಡ್ ಆಗುತ್ತೆ. ಕೆಳಗಡೆ ಇರೋದು 4 ಇದ್ರೆ, ಸಿ 4 ಇದ್ರೆ 1 ಆಡ್ ಆಗಿ ಬಿ ಏನಿರ್ತೈತಿ, 5 ಇರುತ್ತೆ. 3 ಯಾವ್ದು 3 ಅದ, ಬಿ 3 ಅದ, ಅದಕ್ಕೆಲ್ಲ ಬಿ ಬೈ ಸಿ ಬರ್ತೀವಿ. 5/4 ಎರಡರಲ್ಲಿ ಸಿಕ್ತು ನಮ್ಗೆ. ಎ ಬೈ ಬಿ ಇಸ್ ಈಕ್ವಲ್ ಟು 4/5, ಬಿ ಬೈ ಸಿ ಇಸ್ ಈಕ್ವಲ್ ಟು 5/4. A is to B is equals to 4:5, then B is to C is equals to 5:4.
ಇಲ್ಲಿ 5 ಅದ, ಇಲ್ಲಿ 5 ಅದ, ಇದೇನು ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಎ ಇಸ್ ಟು ಬಿ ಇಸ್ ಟು ಸಿ ಇಸ್ ಈಕ್ವಲ್ಸ್ ಟು 4:5:4. 4:5:4 ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್. ಎಲ್ಲದರಲ್ಲಿ ಆಪ್ಷನ್ ನಂಬರ್ ಏನೇ ಅದ ಇಲ್ಲ. ನೆಕ್ಸ್ಟ್ ಚೇಂಜಸ್ ಇದು. ಇದು ಮುಗೀತಾ. ನೆಕ್ಸ್ಟ್ ಈ ಕ್ವಶನ್ ಬರ್ರಿ. ಒಂದು ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ, ಅದಾದ ನಂತರ ನೆಕ್ಸ್ಟ್ ಕ್ವಶನ್ ನೀವು ಟ್ರೈ ಮಾಡಿ. ಈ ಥರದ ಕ್ವಶನ್ಸ್ಗಳಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ರೇಷಿಯೋಗಳು ಏನು ಕೊಟ್ಟಿದ್ದಾನೆ ನಾನು, ಎ ಇಸ್ ಟು ಬಿ ಪ್ಲಸ್ ಸಿ ಆ್ಯಡ್ ಮಾಡಿ ಅದನ್ನ ಅವೆರಡುಗಳನ್ನು ರೇಷಿಯೋ ಕೊಟ್ಟಿದ್ದಾನೆ. ಇದ್ರ ರೇಷಿಯೋ ಎಷ್ಟು ಕೊಟ್ಟಿದ್ದಾನೆ, 3:7 ಅಂತ ಕೊಟ್ಟಿದ್ದಾನೆ. ಓಕೆ, ನೆಕ್ಸ್ಟ್ ಇನ್ನೊಂದು ವ್ಯಾಲ್ಯೂ ಕೊಟ್ಟಿದ್ದಾನೆ, ಯಾವುದು, ಬಿ ಇಸ್ ರೇಷಿಯೋ ಬಿ ಇಸ್ ಟು ಎ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 2:5 ಅಂತ ಕೊಟ್ಟಿದ್ದಾನೆ. ಈ ಥರದ್ದು ಹೆಂಗ್ ಕಂಡುಹಿಡಿಬೇಕು, ಹೆಂಗ್ ಸಾಲ್ವ್ ಮಾಡಬೇಕು, ಎ ಬಿ ಸಿ ಇವು ಮೂರು ರೇಷಿಯೋದಲ್ಲಿ ಇರ್ತಾವೆ. ಇದನ್ನ ಎ ಅನ್ಕೊಳ್ಳೋಣ, ಇದನ್ನ ಬಿ ಅನ್ಕೊಳ್ಳೋಣ. ಎ ಮತ್ತು ಬಿ ದ ರೇಷಿಯೋ 3:7 ಅದ. ಇವೆರಡು ಆ್ಯಡ್ ಮಾಡೋಕ್ಕಿಲ್ಲ. ಆ್ಯಡ್ ಮಾಡಿದ್ರೆ 11x ಬರುತ್ತಲ್ಲ, 3 + 10 10x ಬರುತ್ತೆ. 10x ಬದಲಿ 10 ಯೂನಿಟ್ ಬರೆದು ಬಿಡ್ತೀವಿ ನಾವು. ಎರಡು ಆ್ಯಡ್ ಮಾಡಿದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ಇಲ್ಲಿ ಬರೆಯೋಣ. ಎ ಪ್ಲಸ್ ಬಿ ಪ್ಲಸ್ ಸಿ, ಇಲ್ಲಿ ಕೂಡ ಎ ಪ್ಲಸ್ ಬಿ ಪ್ಲಸ್ ಸಿ ಇದೆ. ಅದರಿಂದ ಇದನ್ನ ಆ್ಯಡ್ ಮಾಡಿದ್ರೆ 3 ಅದ, ಇದು 3 ಅದ, ಇದು 7 ಅದ. ಆ್ಯಡ್ ಮಾಡಿದ ಟೋಟಲ್ ಎಷ್ಟಾಯ್ತು, 10 ಯೂನಿಟ್ ಆಯ್ತು. ಯೂನಿಟ್ ಅಂತ ಅನ್ಕೋಬೇಕಿದೆ ಅಷ್ಟೇ, ನೀವು ಎಕ್ಸಾಕ್ಟ್ ವ್ಯಾಲ್ಯೂ ಅಲ್ಲ, ಜಸ್ಟ್ ಯೂನಿಟ್. ಇದು 2:5 ಅದ, 2 ಇದು ಅದ, 5 ಇದು ಅದ, ಹೌದಲ್ಲ. ಮುಂದ್ಗಡೆ ಇರೋದು 2 ಇದ್ರದ್ದು ಇರುತ್ತದೆ, 5 ಹಿಂದ್ಗಡೆ ಇರೋದ್ರದ್ದು ಹಿಂದ್ಗಡೆ ಇರುತ್ತೆ. 2 ಇದ್ರದ್ದು 5 ಇದ್ರದ್ದು ಟೋಟಲ್ ಎಷ್ಟು, 7 ಆಯ್ತು. 7 ಆಯ್ತು. ಓಕೆ, ಇವಾಗ ನಾವು ಏನ್ ಮಾಡ್ಬೇಕು, ಇದು ಎ ಪ್ಲಸ್ ಬಿ ಪ್ಲಸ್ ಸಿ ಇದೈತಿ ಒಂದೇದ್ದು, ಎರಡನೇದು ಕೂಡ ಎ ಪ್ಲಸ್ ಬಿ ಪ್ಲಸ್ ಸಿ ಐತೆ. ಇಲ್ಲಿ 10 ಅದ, ಇಲ್ಲಿ 7 ಅದ. ಎರಡು ಬೇರೆ ಬೇರೆ ಬಂತು. ಬೇರೆ ಬೇರೆ ಬಂತಂದ್ರೆ ಇವೆರಡು ಸಿಮಿಲರ್ ಬರಬೇಕು. ಸೇಮ್ ಬರ್ಬೇಕಂತಂದ್ರೆ ಇವೆರಡು ಇಕ್ವೇಟ್ ಮಾಡ್ಕೋಬೇಕು. ಇಕ್ವೇಟ್ ಮಾಡ್ಕೋಬೇಕಂದ್ರೆ ಇವೆರಡು LCM 70 ಐತೆ. ಇದಕ್ಕೆ 7 ಇಂದ ಮಲ್ಟಿಪ್ಲೈ, ಇದಕ್ಕೆ 10 ಇಂದ ಮಲ್ಟಿಪ್ಲೈ, ಇದು 70 ಆಯ್ತು, ಇದು ಕೂಡ 70 ಆಯ್ತು. ಇವಾಗ ಎರಡು ಎ ಪ್ಲಸ್ ಬಿ ಪ್ಲಸ್ ಸಿ 7 ಕರೆಕ್ಟ್ ಆಯ್ತು. ಇದಕ್ಕೆ 7 ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ 7 ಇಂದ ಮಲ್ಟಿಪ್ಲೈ ಆಗುತ್ತೆ, ಇಲ್ಲಿ 7 ಇಂದ ಮಲ್ಟಿಪ್ಲೈ ಆಗುತ್ತೆ. ಇದೇನಾಯ್ತು, 7 3 21. ಎದ ವ್ಯಾಲ್ಯೂ 21, 7 7 49, ಬಿ ಪ್ಲಸ್ ಸಿ ವ್ಯಾಲ್ಯೂ 49 ಆಯ್ತು. ಇದರಲ್ಲೂ ಕೂಡ ಇದಕ್ಕೆ 10ರಲ್ಲಿ ಮಲ್ಟಿಪ್ಲೈ ಮಾಡ್ತೀವಿ, ಇದು 20 ಆಯ್ತು, ಇದು 50 ಆಯ್ತು. ಬಿ ವ್ಯಾಲ್ಯೂ 20, ಸಿ ವ್ಯಾಲ್ಯೂ ಇದು ಎ ಪ್ಲಸ್ ಸಿ ವ್ಯಾಲ್ಯೂ 50 ಆಯ್ತು. ಎರಡು ಆ್ಯಡ್ ಮಾಡಿದ್ರೆ ಟೋಟಲ್ 70 ಆಗುತ್ತೆ. ಓಕೆ, ಇಲ್ಲೈತೆ ಇಂಪಾರ್ಟೆಂಟ್ ಪಾಯಿಂಟ್ ನೋಡೋಣ. ಇಲ್ಲಿ ನೋಡ್ರಿ, ಎ ವ್ಯಾಲ್ಯೂ 21, ಎ ಇಸ್ ಈಕ್ವಲ್ಸ್ ಟು 21, ಬಿ ಇಸ್ ಈಕ್ವಲ್ಸ್ ಟು 20. ನಮಗೆ ಸಿ ಬೇಕು. ಇವಾಗ ಸಿ ಬೇಕಂತಂದ್ರೆ ಬಿ ಇಸ್ ಈಕ್ವಲ್ಸ್ ಟು ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 49 ಐತಿ. ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 49, ಬಿ 20 ಅದ. ಬಿ 20 ಅಂದ್ರೆ 20ರೊಳಗೆ 29 ಕೂಡಿಸಿದ್ರೆ 49 ಆಗುತ್ತೆ. ಅಂದ್ರೆ ಸಿ ವ್ಯಾಲ್ಯೂ ಏನಾಯ್ತು, 29 ಆಯ್ತು. ಬೇಕಿದ್ರೆ ಇದ್ರಲ್ಲಿ ಮಾಡಿ ನೋಡ್ರಿ, ಎದ ವ್ಯಾಲ್ಯೂ 21 ಅದ. ಒಂದು 21 ಅಂದ್ರೆ 21ರೊಳಗೆ 29 ಕೂಡಿಸಿದ್ರೆ ಮಾತ್ರ 50 ಆಗುತ್ತೆ. ಅಂದ್ರೆ ಸಿ ವ್ಯಾಲ್ಯೂ 29 ಬಂತು. ಇವಾಗ ನಾವು ಡೈರೆಕ್ಟ್ ವ್ಯಾಲ್ಯೂ ಅಲ್ಲ, ಇವು ವಾಪಸ್ ರೇಷಿಯೋದಲ್ಲಿ ಹೇಳಬೇಕು. ಅದಕ್ಕೋಸ್ಕರ ನಾವು ಈ ತರ ವ್ಯಾಲ್ಯೂ ಕಂಡುಹಿಡಿದೀವಿ. ಯಾಕಂದ್ರೆ ವಾಪಸ್ ಕೇಳಿ ಕ್ವಶನ್ ರೇಷಿಯೋದಲ್ಲಿ ಕೇಳಿದೆ ನಾವು. ಎ ಇಷ್ಟು ಬಿ ಇಷ್ಟು ಸಿ ಕೇಳಿದಂದ್ರೆ 21 ಇಷ್ಟು 20 ಇಷ್ಟು 29 ಬರೀತಿದ್ವಿ. ಬಟ್ ಕೇಳಿರೋದೇನೋ ಸಿ ಇಷ್ಟು ಎ ಪ್ಲಸ್ ಬಿ ಕೇಳಿದಾನೆ. ಸಿ ಅಂದ್ರೆ ಎಷ್ಟದ, 29 ಇಷ್ಟು ಎ ಪ್ಲಸ್ ಬಿ ಎಷ್ಟಾಗತ್ತೆ, 21 ಪ್ಲಸ್ 41 ಆಗತ್ತೆ. ಸಿ ಇಷ್ಟು ಎ ಪ್ಲಸ್ ಬಿ ಇಸ್ ಟು 29 ಇಷ್ಟು 41. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೋತೀನಿ. ನೆಕ್ಸ್ಟ್ ಕ್ವಶನ್, ಇದಂತೂ ಈಸಿ ಐತಿ, ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ರಿ, ನೀವೇ ಸಾಲ್ವ್ ಮಾಡಿ. ನೆಕ್ಸ್ಟ್ ಈ ಕ್ವಶನ್ ಎಲ್ಲ ಇಲ್ಲೈತೆ. ಈ ಕ್ವಶನ್ ಟ್ರೈ ಮಾಡ್ರಿ.
ಓಕೆ, ಸೇಮ್ ಕ್ವಶನ್ ಐತೆ. ಎ ಇಷ್ಟು ಬಿ ಪ್ಲಸ್ ಸಿ ಕೊಟ್ಟಿದ್ದಾನೆ. ಎ ಇಷ್ಟು ಬಿ ಪ್ಲಸ್ ಸಿ ಎಷ್ಟು ಕೊಟ್ಟಿದ್ದಾನೆ? 4:9. ನಾವು ಡೈರೆಕ್ಟ್ ಎ ಪ್ಲಸ್ ಬಿ ಪ್ಲಸ್ ಸಿ ಎಷ್ಟಾಗುತ್ತೆ ಇಲ್ಲಿ ಬರೀಬೇಕು. ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ? ಎದ್ ವ್ಯಾಲ್ಯೂ 4 ಆಯ್ತು, ಬಿದ್ ವ್ಯಾಲ್ಯೂ 9 ಆಯ್ತು. 4 + 9 13 ಆಯ್ತು. ನೆಕ್ಸ್ಟ್ ಬಿ ಎಷ್ಟು ಎ ಪ್ಲಸ್ ಸಿ ಕೊಟ್ಟಿದ್ದಾನೆ. ಇದೆಷ್ಟೈತೆ? 6:7. 6:7 ಅಂದ್ರೆ ಇದು 6 ಅದ, ಇದು 7 ಅದ, ಎರಡು ಆ್ಯಡ್ ಮಾಡಿದ್ರೆ 13 ಆಗುತ್ತೆ. ಇಲ್ಲಿ 13, ಇಲ್ಲಿ 13 ಯಾವುದೇ ರೀತಿ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಎದ್ ವ್ಯಾಲ್ಯೂ 4 ಅದ, ಬಿದ್ ವ್ಯಾಲ್ಯೂ 6 ಅದ. ಇದು ಎದ್ ವ್ಯಾಲ್ಯೂ 4 ಅಂದ್ರೆ ಇಲ್ಲಿ 4 ಬಂತು. 4 + x = 7 ಬರಬೇಕು. 4 3 ಸೇರಿಸಿದ್ರೆ 7 ಬರುತ್ತೆ. ಅಂದ್ರೆ ಸಿ ದಿ ವ್ಯಾಲ್ಯೂ 3 ಬರುತ್ತೆ. ಬೇಕಿದ್ರೆ ಇಲ್ಲಿ ಚೆಕ್ ಮಾಡಬಹುದು. ಬಿ ದಿ ವ್ಯಾಲ್ಯೂ 6 ಅದ, 6 3 ಸೇರಿಸಿದ್ರೆ 9 ಬರುತ್ತೆ. ಸಿ ದಿ ವ್ಯಾಲ್ಯೂ 3ನೇ ಬರುತ್ತೆ. ಎ ಇಷ್ಟು ಬಿ ಇಷ್ಟು ಸಿ ಏನಾಗುತ್ತೆ? 4:3 6:3 ಆಗ್ತದೆ. ಬಟ್ ಕೇಳಿರೋದೇನು? ಸಿ ಇಷ್ಟು ಎ ಪ್ಲಸ್ ಬಿ. ಸಿ 3 ಅದ, ಇಷ್ಟು ಎ ಪ್ಲಸ್ ಬಿ ಅಂದ್ರೆ 4 + 6 10. 3:10. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಬೋದಿದೆ ಈ ಕ್ವಶನ್. ನೆಕ್ಸ್ಟ್ ಕ್ವಶನ್ ಸೇಮ್ ಟು ಸೇಮ್ ಅದೇ ರೀತಿ. ಇಲ್ಲಿ ಬಾರ್ ಕೊಟ್ಟಿದ್ದಾನಂತಂದ್ರೆ, ಡಿವಿಷನ್ ಕೊಟ್ಟಿದ್ದಾನಂದ್ರೆ ಇಷ್ಟುನೇ ಅರ್ಥ ಆಗ್ತದೆ. ಸೇಮ್ ಅದೇ ರೀತಿ ಕ್ವಶನ್ ಐತೆ, ಟ್ರೈ ಮಾಡಿ. ಓಕೆ, ಸೇಮ್ ಕ್ವಶನ್. ಎ ಇಷ್ಟು ಬಿ ಪ್ಲಸ್ ಸಿ ಕೊಟ್ಟಿದ್ದಾನೆ. 2:7 ಅಂದ್ರೆ ಇದು 2, ಇದು 7. ಟೋಟಲ್ ಎಷ್ಟಾಯ್ತು? 9 ಆಯ್ತು. ಎ ಪ್ಲಸ್ ಬಿ = ಎ ಪ್ಲಸ್ ಬಿ ಪ್ಲಸ್ ಸಿ = ನೆಕ್ಸ್ಟ್ ಇದರಲ್ಲಿ ಏನು ಕೊಟ್ಟಿದ್ದಾನೆ? ಬಿ ಇಷ್ಟು ಎ ಪ್ಲಸ್ ಸಿ ಕೊಟ್ಟಿದ್ದಾನೆ. ಬಿ ಇಷ್ಟು ಎ ಪ್ಲಸ್ ಸಿ = 3:8. 3 8 11 ಆಯ್ತು. ಇದು 8 3 11 ಆಯ್ತು. ಇದು 9 ಆಯ್ತು. ಎರಡು ಈಕ್ವಲ್ ಆಗಬೇಕು. ಇವು ಎರಡು ಈಕ್ವಲ್ ಆಗ್ಬೇಕಂತಂದ್ರೆ ಇದಕ್ಕಿಂಟು 11 ಮಾಡಬೇಕು, ಇದಕ್ಕಿಂಟು 9 ಮಾಡಬೇಕು. ಇದಕ್ಕಿಂಟು 11 ಮಾಡಿದಾಗ ಇದು 22 × 77 ಆಗುತ್ತೆ. 22 + 77 99 ಆಯ್ತು. ಇದಕ್ಕಿಂಟು 9 ಮಾಡಿದ್ರೆ 9 3 77, 9 8 72. 7 + 2 9. ಓಕೆ, ಇದನ್ನು 99 ಆಯಿತು, ಇದು 99 ಆಯಿತು. ಇವಾಗ ಡೈರೆಕ್ಟ್ ಎ ವ್ಯಾಲ್ಯೂ ಏನು ಬರುತ್ತೆ? ಎ = 22 ಅದ, ಬಿ = 27 ಅದ. ಸಿ ಕಂಡುಹಿಡಿಬೇಕು ಇವನ್ನ. ಇಲ್ಲಿ 77 ವ್ಯಾಲ್ಯೂ ಐತಿದು. ಬಿ ಅಂತಂದ್ರೆ ಎಷ್ಟದ? 27 ಅದ. 77 ಒಳಗೆ 27 ಹೋಯ್ತು ಅಂದ್ರೆ 50 ಉಳಿತು. ಸಿ = ಎಷ್ಟು ಉಳಿತು? 50. ಸಿದ ಆನ್ಸರ್ ಏನಾಯ್ತು? 50. ಸಿ = 50 ಬಂತು. ಬಿ = 27 ಅದ. ಇದೇ ರೀತಿ ಬೇಕಿದ್ರೆ ಇದು ಮಾಡಿ ನೋಡ್ರಿ. ಇದರಲ್ಲಿ ಎದ ವ್ಯಾಲ್ಯೂ 22 ಅದ, ಇದು 72 ಅದಂದಮೇಲೆ 72 22 ಹೋದ 50. 50 + 22 = 72. ಸಿ ದ ವ್ಯಾಲ್ಯೂ ಏನು ಬಂತು? 50 ಬಂತು. ಕೇಳಿರೋದೇನೋ ಫೈಂಡ್ ಸಿ ಎಷ್ಟು? ಸಿ 50 ಅದ, ಇಷ್ಟು ಎ ಪ್ಲಸ್ ಬಿ. ಎ ಪ್ಲಸ್ ಬಿ ಎಷ್ಟಾಗದ? 22 + 27 2 + 7 9 49. 50:49. ಆಪ್ಷನ್ ಯಾವುದೂ ಇಲ್ಲ. ಆಪ್ಷನ್ ನಂಬರ್ ಇ ಕರೆಕ್ಟ್ ಆನ್ಸರ್. 50:49 ಇದರ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ ಈ ಕ್ವಶನ್. ಓಕೆ, ಇದೇ ರೀತಿದು ಇನ್ನೊಂದು ಕ್ವಶನ್ ಐತೆ. ಈ ಕ್ವಶನ್ ಆಮೇಲೆ ಮಾಡೋಣ. ಇದೇ ರೀತಿ ಇನ್ನೊಂದು ಕ್ವಶನ್ ಐತೆ. ಓಕೆ, ಅದೇ ರೀತಿ ಸೇಮ್ ಟು ಸೇಮ್ ಕ್ವಶನ್ ಐತೆ. ಇದು ಒಂದು ಹೋಮ್ವರ್ಕ್ ತೊಗೊಳ್ರಿ. ಕ್ವಶನ್ ನಂಬರ್ 24 ಹೋಮ್ವರ್ಕ್. ಸ್ಕ್ರೀನ್ಶಾಟ್ ತೊಗೊಳ್ರಿ ಅದು ಬೇಗ. ಕ್ವಶನ್ ನಂಬರ್ 25 ಅದೇ ರೀತಿ ಈ ಕ್ವಶನ್ ಸಾಲ್ವ್ ಮಾಡಿರಿ.
ಸೇಮ್ ಅದೇ ರೀತಿ ಮಾಡೋದೈತೆ, ಬಟ್ ಸ್ವಲ್ಪ ಡಿಫರೆನ್ಸ್ ಐತೆ ಇಲ್ಲಿ. ಸಾಲ್ವ್ ಮಾಡಿ ನಾನು ಹಂಗೆ ಜಸ್ಟ್ ಬರಿತೀನಿ. ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊಂತೀನಿ. ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಕಂಡುಹಿಡಿಯೋ ಅವಶ್ಯಕತೆ ಇಲ್ಲ. ಯಾಕೆ ಹೇಳ್ರಿ, ಇಲ್ಲಿ ಎ ಒಂದು ಸರಿ ಅದ, ಬಿ ಎರಡು ಸರಿ ಅದ, ಸಿ ಒಂದು ಸರಿ ಅದ. ಇಲ್ಲಿ ಎ ಪ್ಲಸ್ ಬಿ ಪ್ಲಸ್ ಸಿ ಬರಲ್ಲ. ಇಲ್ಲಿ ಏನು ಬರ್ತೈತೆ ಒಂದೇದರಲ್ಲಿ ಎ ಪ್ಲಸ್ 2b ಪ್ಲಸ್ ಸಿ ಬರುತ್ತೆ. ಇವೆಲ್ಲ 4+3 ಮಾಡಿದ್ರೆ ಇದರಲ್ಲಿ ಏನು ಬರುತ್ತೆ, ಎ ಒಂದು ಸರಿ ಅದ ಪ್ಲಸ್ ಬಿ ಒಂದು ಸರಿ ಅದ ಪ್ಲಸ್ ಸಿ ಎರಡು ಸರಿ ಅದ. ಇಲ್ಲಿ ಕೆಳಗಡೆದರಲ್ಲಿ ಎ ಪ್ಲಸ್ ಬಿ ಪ್ಲಸ್ 2c ಸಿಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಏನು ಮಾಡ್ಬೇಕು ಅನ್ನೋದು ನಾವು ನೋಡೋಣ ಇವಾಗ. ಇದು ಸಿಂಪಲ್ ಐತೆ. ಫಸ್ಟಿಗೆ ನಾನು ಯಾವ ಥರ ಬಿಡಿಸಿದ್ರಲ್ಲ ಅದೇ ರೀತಿ ಐತಿ. ಇದನ್ನು ಇಲ್ಲಿ ನೋಡ್ರಿ, ಇದು ಬಿ ಪ್ಲಸ್ ಸಿ ಅದ, ಇಲ್ಲಿ ಬಿ ಪ್ಲಸ್ ಸಿ ಅದ. ಎರಡು ಕಡೆ ಎರಡು ಕಾಮನ್ ಅದಾವೆ. ಇದನ್ನು ಎ ಅನ್ಕೊಂಡ್ವಿ, ಇದನ್ನು ಬಿ ಅನ್ಕೊಂಡ್ವಿ. ಇದು ಬಿ ಆಯ್ತು, ಇದು ಸಿ ಆಯ್ತು. ಎ ಬಿ ಮತ್ತು ಬಿ ಸಿ, ಬಿ ಎರಡು ಕಡೆ ಕಾಮನ್ ಐತೆ. ನಾವು ಯಾವ ರೀತಿ ಮಾಡ್ತೀವಿ, ಎ ಇಷ್ಟು ಬಿ ಮತ್ತು ಬಿ ಇಷ್ಟು ಸಿ ಕೊಟ್ಟಾಗ ಉಲ್ಟಾ ಏನು ಮೆಥಡಿಂದ ಮಾಡ್ತಿದ್ವಿ. ಡೈರೆಕ್ಟ್ ಇಲ್ಲಿ ಕೂಡ ಸೇಮ್, ಎ ಇಷ್ಟು ಬಿ ಇಸ್ ಈಕ್ವಲ್ಸ್ ಟು 3:4 ಅದ, ಬಿ ಇಷ್ಟು ಸಿ ಇಸ್ ಈಕ್ವಲ್ಸ್ ಟು 5:6 ಅದ. ಇದು 4 ಅದ, 5 ಅದ. ಉಲ್ಟಾ ಏನು ಮೆಥಡಿಂದ ಮಲ್ಟಿಪ್ಲೈ ಮಾಡ್ತೀವಿ. ಎಷ್ಟಾಗತ್ತೆ, 5 3 15, 4 5 20, 4 6 24. ಓಕೆ, ಇದ್ರದ್ದು ವ್ಯಾಲ್ಯೂ ಎ ಪ್ಲಸ್ ಬಿ ವ್ಯಾಲ್ಯೂ 15 ಬಂತು, ಬಿ ಪ್ಲಸ್ ಸಿ ವ್ಯಾಲ್ಯೂ 20 ಬಂತು, ಸಿ ಪ್ಲಸ್ ಎ ವ್ಯಾಲ್ಯೂ 24 ಬಂತು. ಓಕೆ, ಎ ಪ್ಲಸ್ ಬಿ ವ್ಯಾಲ್ಯೂ 15, ಎ ಪ್ಲಸ್ ಬಿ ಇಸ್ ಈಕ್ವಲ್ಸ್ ಟು 15, ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 20, ಸಿ ಪ್ಲಸ್ ಎ ಇಸ್ ಈಕ್ವಲ್ಸ್ ಟು 24. ಇವಾಗ ಎ ಬಿ ವ್ಯಾಲ್ಯೂ ಪುಟ್ ಮಾಡಿ ಆನ್ಸರ್ ಕಂಡುಹಿಡಿಬೇಕು ಅಷ್ಟೆ. ಎಲ್ಲ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, 2 × a + b + c ಆಗುತ್ತೆ. ಎಲ್ಲ ಆ್ಯಡ್ ಮಾಡೋದು. ಈ ಆಪ್ಷನ್ ನೋಡಿದ ತಕ್ಷಣ ಇದು ಹಾಕೋದಲ್ಲ, ಯಾಕಂದ್ರೆ ಕೇಳಿದಾನು ಎ ಪ್ಲಸ್ ಬಿ, ಎ ಇಷ್ಟು ಬಿ ಇಷ್ಟು ಸಿ ಕೇಳಿದಾನೆ. ಪ್ರತಿಯೊಂದ್ರದ್ದು ವ್ಯಾಲ್ಯೂ ಬೇಕು ನಮಗೆ. ಆ್ಯಡ್ ಮಾಡಿ ನೋಡ್ರಿ, 20, 35, 45, 55, 59 ಬರುತ್ತೆ. ಡಿವಿಷನ್ ಆಗಂಗಿಲ್ಲ. ಹೋಯ್ತಾ? ಇದು ಏನು ಬಂದಿತ್ತು ನಮ್ಮದು, 2 × a + b + c is equals to 2 × a + b + c is equals to 59 ಬಂದಿತ್ತಲ್ಲ. 2 × a + b + c is equals to 59. ಓಕೆ, ಅಂದರೆ a + b is equals a + b is to b + c is to c + a. ಇದ್ರ ವ್ಯಾಲ್ಯೂ ಬಂದಿತ್ತು, ಇದು 15, ಇದು 20, ಇದು 24. ಡೈರೆಕ್ಟಾಗಿ ಈಗ ವ್ಯಾಲ್ಯೂ ಪುಟ್ ಮಾಡ್ತಾ ಹೋಗ್ರಿ. ಫಸ್ಟ್ ಒನ್ ನಮಗೆ ಎದ್ ವ್ಯಾಲ್ಯೂ ಬೇಕಾ, ಬಿ ಪ್ಲಸ್ ಸಿ ವ್ಯಾಲ್ಯೂ ಹಾಕೋಣ. ಫಸ್ಟಿಗೆ ಬಿ ಪ್ಲಸ್ ಸಿ ವ್ಯಾಲ್ಯೂ ಏನಾದ 20. 2 × a + 20 is equals to 59. 2 × a + 20 ಈ ಕಡೆ ಇಂಟು 2 ಆಗಿ 2a is equals to ಇದು 40 ಆಗುತ್ತೆ. 20 × 2 40 ಆಗುತ್ತೆ. 40 ಇದ್ರೊಳಗಡೆ ಹೋಯ್ತು ಅಂದ್ರೆ 19 ಉಳಿತೈತೆ. 2a is equals to 19, then a is equals to 19/2. ನೆಕ್ಸ್ಟ್ ಒನ್, ಸೆಕೆಂಡ್ ಒನ್ ನಮ್ಗೇನು ಬೇಕು, ಬಿ ವ್ಯಾಲ್ಯೂ ಬೇಕು. 2 × ಬಿ ವ್ಯಾಲ್ಯೂ ಬೇಕಂದ್ರೆ a + c ಹಾಕೋಣ. a + c 24 ಅದ. b + 24 is equals to 59. 2b is equals to 59ರಲ್ಲಿ 24 ಹೋದರೆ 4 ಹೋದರೆ 5 ಉಳಿತು, 2 ಹೋದರೆ 3 ಉಳಿತು. 54ರಲ್ಲಿ 29 ಹೋದರೆ 4, 24 ಹೋದರೆ 24 ಹೆಂಗೆ ಹೋಗುತ್ತೆ, ಇಂಟು 2 ಆಗಿ 48 ಆಗುತ್ತಲ್ಲ. 48 ಹೋಯ್ತಂದ್ರೆ 11 ಉಳಿತೈತೆ. ದೆನ್ ಬಿ is equals to 11/2. ನೆಕ್ಸ್ಟ್ ಥರ್ಡ್ ಒನ್ನಲ್ಲಿ ನಮ್ಗೆ ಏನು ಬೇಕು ಇವಾಗ, ಎ ಆಯ್ತು, ಬಿ ಆಯ್ತು, ಸಿ ಬೇಕು. ಸಿ ಬೇಕಂತಂದ್ರೆ ಎ ಬಿ ವ್ಯಾಲ್ಯೂ ಹಾಕಬೇಕು.
2 ಇಂಟು ಎ ಬಿ ವ್ಯಾಲ್ಯೂ ಎಷ್ಟಾಗುತ್ತೆ 15 ಅದ 15 ಪ್ಲಸ್ ಸಿ ಈಸ್ ಈಕ್ವಲ್ಸ್ ಟು 59 15ರಲ್ಲಿ 30 ಪ್ಲಸ್ 2c ಈಸ್ ಈಕ್ವಲ್ಸ್ ಟು 59 2c ಈಸ್ ಈಕ್ವಲ್ಸ್ ಟು 30 ಇತ್ತಂದ್ರೆ 29 ಸಿ ಈಸ್ ಈಕ್ವಲ್ಸ್ ಟು 29/2 ಕೇಳಿರೋದೇನೋ ಎ ಇಸ್ ಟು ಬಿ ಇಸ್ ಟು ಸಿ ಎದ ವ್ಯಾಲ್ಯೂ ಎಷ್ಟದ 19/2 ಬಿದ ವ್ಯಾಲ್ಯೂ ಎಷ್ಟೈತೆ 11/2 ಸಿದ ವ್ಯಾಲ್ಯೂ ಎಷ್ಟೈತೆ 29/2 ಎಲ್ಲ ಕಡೆ 2 ಐತಿ 2 ಕ್ಯಾನ್ಸಲ್ ಆಯಿತು ಡೈರೆಕ್ಟ್ ಆನ್ಸರ್ ಏನಾಯಿತು 19:11:29 ಇದನ್ನು ಹಲವಾರು ಮೆಥಡಿಂದ ಸಾಲ್ವ್ ಮಾಡಬಹುದಾಗಿತ್ತು ನೋಡೋಣ ಈ ಥರದ್ದು ಇನ್ನೂ ಕ್ವಶನ್ ನೆಕ್ಸ್ಟ್ ಮಾಡರೇಟ್ ಡಿಫಿಕಲ್ಟ್ ಲೆವೆಲ್ ಕ್ವಶನ್ಸ್ಗಳು ನಾಳೆ ತರ್ತೀನಲ್ಲ ಅದರಲ್ಲಿ ನೋಡೋಣ ಈ ಥರದ ಕ್ವಶನ್ಸ್ಗಳು ಬಂದು ಓಕೆ ಇನ್ನೂ ಒಂದು ಕ್ವಶನ್ ಬಿಟ್ಟಿದ್ವಿ ನಾವು ಈ ಕ್ವಶನ್ ಯಾವ ರೀತಿ ಮಾಡಬೇಕು ನಾನು ಆಗಲೇ ಹೇಳಿದ್ದೆ ಇಲ್ಲಿ ಪವರ್ ನೋಡ್ಬೇಕಂತ ಇದೇನೈತಿ ಕ್ವಶನಲ್ಲಿ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಎ ಇಂಟು ಬಿ ಎರಡು ಕಡೆ ಇಲ್ಲಿನೂ ಪವರ್ 2 ಅದ ಕೆಳಗಡೆನೂ ಪವರ್ 2ನೇ ಬರ್ತೈತೆ ಯಾಕಂದ್ರೆ ಇದಕ್ಕೆ ನಾವು ಎ ಇಸ್ ಟು ಬಿ ಅನ್ನ ಏನು ಬರಿತೀವಿ 5:7 ಅಂತ ಬರಿತೀವಿ ಇದು 5x ಆಗುತ್ತೆ ಇದು 7x ಆಗುತ್ತೆ x ಮಲ್ಟಿಪ್ಲೈ ಆಗಿ x ಸ್ಕ್ವೇರ್ ಆಗುತ್ತೆ ಅದಕ್ಕೋಸ್ಕರ ಇಲ್ಲಿ ಒಂದು x ಇರುತ್ತೆ ಇಲ್ಲಿ ಒಂದು x ಇರುತ್ತೆ x ಸ್ಕ್ವೇರ್ ಆಗುತ್ತೆ ಇದು ಕೂಡ x ಸ್ಕ್ವೇರ್ ಆಗುತ್ತೆ ಇಲ್ಲಿ 5x ಸ್ಕ್ವೇರ್ ಅಂದ್ರೆ x ಸ್ಕ್ವೇರ್ ಬರ್ತೈತಿ 25x ಇಲ್ಲಿ ಕೂಡ 7x ಸ್ಕ್ವೇರ್ ಅಂದ್ರೆ 49x ಸ್ಕ್ವೇರ್ ಬರುತ್ತೆ x ಸ್ಕ್ವೇರ್ ಆ್ಯಡ್ ಆಗಂಗಿಲ್ಲ ಸ್ಕ್ವೇರ್ ಇದು ಪವರ್ಗಳು ಆ್ಯಡ್ ಆಗಂಗಿಲ್ಲ ಇಲ್ಲಿ ಡೈರೆಕ್ಟ್ ಇರೋ ಪವರೇ ಕಂಟಿನ್ಯೂ ಬರುತ್ತೆ ಬಟ್ ಇಲ್ಲಿ ಮಲ್ಟಿಪ್ಲೈ ಇದ್ದಾಗ ಪವರ್ ಆ್ಯಡ್ ಆಗ್ತವೆ ಇದ್ರದ್ದು x ಸ್ಕ್ವೇರ್ ಇದನ್ನು ನಾವು ಸಾಲ್ವ್ ಮಾಡ್ಬೋದು ಡೈರೆಕ್ಟಾಗಿ ವ್ಯಾಲ್ಯೂ ಪುಟ್ ಮಾಡಿರಿ ಡೈರೆಕ್ಟ್ ಏದು ವ್ಯಾಲ್ಯೂ ಏನಾಗುತ್ತೆ ಇಲ್ಲಿ 5x ಸ್ಕ್ವೇರ್ ಅನ್ನು ನಾವು ಡೈರೆಕ್ಟ್ 5 ಸ್ಕ್ವೇರ್ ಬರೀರಿ 7 ಸ್ಕ್ವೇರ್ ಬರೀರಿ ಡಿವೈಡೆಡ್ ಬೈ 5 ಇಂಟು 7 ಅಥವಾ ನೀವು 5x ಹೋಲ್ ಸ್ಕ್ವೇರ್ ಪ್ಲಸ್ 7x ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 5x ಇಂಟು 7x ಬರಿಬೋದು 5x ಹೋಲ್ ಸ್ಕ್ವೇರ್ ಅದನ್ನು 25x ಸ್ಕ್ವೇರ್ 7x ಹೋಲ್ ಸ್ಕ್ವೇರ್ ಅದನ್ನು 49x ಸ್ಕ್ವೇರ್ ಡಿವೈಡೆಡ್ ಬೈ 7 35x ಸ್ಕ್ವೇರ್ ಎಲ್ಲ ಕಡೆದು ಕ್ಯಾನ್ಸಲ್ ಆಯಿತು ಲಾಸ್ಟಿಗೆ ಇದೇ ಬಂತು ಗೊತ್ತಾಳಿ 25 ಪ್ಲಸ್ 49 ಎಷ್ಟಾಗುತ್ತೆ 74 ಡಿವೈಡೆಡ್ ಬೈ 35 ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್ ಸಿಮಿಲರ್ ಇದೇ ಟೈಪ್ ಇಲ್ಲಿ ನೆಕ್ಸ್ಟ್ ಕ್ವಶನ್ ಇದೆ ಈ ಕ್ವಶನ್ ಸೇಮ್ ಅದೇ ಟೈಪ್ ಐತೆ ಇದೇ ನೀವು ಸಾಲ್ವ್ ಮಾಡ್ರಿ ಡೈರೆಕ್ಟ್ ವ್ಯಾಲ್ಯೂ ಪುಟ್ ಮಾಡ್ರಿ ಅಷ್ಟೇ x ಇಷ್ಟು y ಕೊಟ್ಟಿದ್ದಾನೆ x ಸ್ಕ್ವೇರ್ ಅಂದರೆ ಇದು ಸೇಮ್ ಅದೇ ಇದೆ ಪವರ್ ಸೇಮ್ 2 ಸ್ಕ್ವೇರ್ ಪ್ಲಸ್ 3 ಸ್ಕ್ವೇರ್ ಡಿವೈಡ್ ಬೈ 2 ಇಂಟು 3 4 ಪ್ಲಸ್ 9 13 ಡಿವೈಡೆಡ್ ಬೈ 6 ಆಪ್ಷನ್ ನಂಬರ್ ಎ ಕರೆಕ್ಟ್ ಆನ್ಸರ್ ನೆಕ್ಸ್ಟ್ ಇದು ಆಲ್ರೆಡಿ ಸಾಲ್ವ್ ಮಾಡಿರೋ ಕ್ವಶನ್ ಐತೆ ಇದನ್ನು ಸ್ಕ್ರೀನ್ಶಾಟ್ ತೊಗೊಳ್ರಿ ಕ್ವಶನ್ ನಂಬರ್ 27 ಹೋಮ್ವರ್ಕ್ ಓಕೆ ಕಂಪ್ಲೀಟ್ ಆಯಿತು ಇನ್ನೂ ಒಂದು ಕ್ವಶನ್ ಯಾವುದೋ ಬಿಟ್ಟಿದ್ದೀವಿ ಅನ್ಸುತ್ತೆ ನಾವು ಒಂದು ಸೆಕೆಂಡ್ ನೋಡೋಣ ನಿಮ್ಗೆ ಯಾವುದೋ ಒಂದು ಕ್ವಶನ್ ಬಿಟ್ಟಿದ್ದೀವಿ ಅಂತ ಅನಿಸ್ತಿದೆ ಈ ಕ್ವಶನ್ ಕರೆಕ್ಟ್ ಸೇಮ್ ಸಿಮಿಲರ್ ಕ್ವಶನ್ ಇದು ಆಲ್ರೆಡಿ ಮಾಡಿದ್ದೀವಿ ನಾವು ಟ್ರೈ ಮಾಡ್ರಿ ತಂದು ರೇಷಿಯೋ ಪ್ರಪೋರ್ಷನ್ ಇನ್ನೂ ಒಂದು ಕ್ವಶನ್ ಕ್ಲಾಸ್ ಇರುತ್ತೆ ಅದಾದ ನಂತರ ರೇಷಿಯೋ ಪ್ರಪೋರ್ಷನ್ ಕಾನ್ಸೆಪ್ಟ್ ಇಟ್ಕೊಂಡೇ ಆಗಿರ್ತಕ್ಕಂಥ ಏಜಸ್ ಚಾಪ್ಟರ್ ಸ್ಟಾರ್ಟ್ ಆಗ್ತೈತಿ ಪಾರ್ಟ್ನರ್ಶಿಪ್ ಚಾಪ್ಟರ್ ಸ್ಟಾರ್ಟ್ ಆಗ್ತೈತಿ ಆಮೇಲೆ ರೇಷಿಯೋ ಒಂದು ಐತೆ ನಿನ್ನ ರೇಷಿಯೋದೇ ಮುಗೀತಲ್ಲ ಯಾವಾಗ ಏಜಸ್ದೊಂದು ಪಾರ್ಟ್ನರ್ಶಿಪ್ದೊಂದು ಇನ್ನೊಂದು ಯಾವ ರೇಷಿಯೋದು ಇವು 3 ಟಾಪಿಕ್ಗಳನ್ನ ಸ್ಟಾರ್ಟ್ ಮಾಡೋಣ ಅದಾದ ನಂತರ ಮಿಕ್ಸರ್ ಅಲಿಗೇಷನ್ ಅದೇ ರೀತಿ ಕಂಟಿನ್ಯೂ ಆಗ್ತದೆ ಇವು 3 ಆದ ನಂತರ DI ಸ್ಟಾರ್ಟ್ ಮಾಡೋಣ ಆಮೇಲೆ ಮಿಸಲೇನಿಯಸ್ ಕೊನೆಗೆ ಮಾಡಕ್ಕೆ ಬರುತ್ತೆ ರೀಸನಿಂಗಲ್ಲಿ ಆಲ್ರೆಡಿ ನಾವು 5 ಚಾಪ್ಟರ್ ಕಂಪ್ಲೀಟ್ ಮಾಡಿ ಇವಾಗ ನಾವು ನೆಕ್ಸ್ಟ್ ಬ್ಲಡ್ ರಿಲೇಷನ್ ಕೂಡ ಕಂಪ್ಲೀಟ್ ಆಗಿದೆ ಡೈರೆಕ್ಷನ್ ಡಿಸ್ಟೆನ್ಸ್ ಕಂಪ್ಲೀಟ್ ಆಗಿದೆ ಇವಾಗ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಮಾಡೋಣ ಅದಾದ ನಂತರ ಸಿಟ್ಟಿಂಗ್ ಅರೇಂಜ್ಮೆಂಟ್ ಆ್ಯಂಡ್ ಪಲ್ಸಸ್ ಮಾಡೋಣ ಆರ್ಡರ್ ಆ್ಯಂಡ್ ರ್ಯಾಂಕಿಂಗ್ ಕಂಪ್ಲೀಟ್ ಮಾಡಿ ಸಿಟಿಂಗ್ ಅರೇಂಜ್ಮೆಂಟ್ ಆ್ಯಂಡ್ ಪಲ್ಸಸ್ ಈ ಕ್ವಶನ್ ಟ್ರೈ ಮಾಡಿದಾರೆ ಅಂತ ಅನ್ಕೊಂತೀನಿ ನೋಡೋಣ ಎ ಇಸ್ 40% ಮೋರ್ ದ್ಯಾನ್ ಬಿ 40% ಫ್ರಾಕ್ಷನ್ ವ್ಯಾಲ್ಯೂ ಏನಾಗುತ್ತೆ 2/5 ಮೋರ್ ಅಂದ್ರೆ ಪ್ಲಸ್ ಆಯ್ತು 5 ಇದ್ದು 2 ಹೆಚ್ಚಿಗೆ 7/5 ಎ ಹೆಚ್ಚಿಗೆ ಆಗಿರೋದು ಯಾವುದು ಎ ಮೇಲ್ಗಡೆ ಡಿವೈಡೆಡ್ ಬೈ ಬಿ ನೆಕ್ಸ್ಟ್ 20% ಲೆಸ್ ಅಂದ್ರೆ 20% ಫ್ರಾಕ್ಷನ್ ವ್ಯಾಲ್ಯೂ 1/5 ಲೆಸ್ ಅಂದ್ರೆ ಮೈನಸ್ 5 ಇತ್ತು 4 ಆಗುತ್ತೆ 4/5 ಯಾವ್ದು 5 ಐತೆ ಬಿ ಇಸ್ ಲೆಸ್ ಅದ ಬಿ ಮೇಲ್ಗಡೆ ಬಂತು ಸಿ ಕೆಳಗಡೆ ಬಂತು ಎ ಇಸ್ ಟು ಬಿ ಏನು ಬಂತೈತೆ ಎ ಇಸ್ ಟು ಬಿ 7 is equal to 7:5 ಬಿ ಇಸ್ ಟು ಸಿ is equals to 4:5 ಇದು 4 ಅದ ಇದು
ಇದು 5 ಅದ ಇದು 4 ಅದ ಬೇರೆ ಬೇರೆ ಅದರಿಂದ ಉಲ್ಟಾ ಏನು ಮೆಥಡ್ 7 4 28 4 5 20 5 5 25 28 20 25 ಆಪ್ಷನ್ ನಂಬರ್ ನನ್ನ ಆಫ್ ದಿ ಅಬೋ ಇದ್ರ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತು ಅನ್ಕೊಂತೀನಿ ಕ್ವಶನ್. ನಾರ್ಮಲ್ ಮೆಥಡಿಂದನೂ ಮಾಡ್ಬೋದು. 40% ಮೋರ್ ಅಂತಂದ್ರೆ 145 100 ಆಗುತ್ತೆ. 140 ಅಂದರೆ 27 25 ಸೇಮ್ ಇದೆ ಬಂತು. ಇದು 20% ಲೆಸ್ ಅಂದರೆ 80/100 ಆಗುತ್ತೆ. 24 25 ಇದೆ ಬರ ಅಲ್ಲಿ ಈ ರೀತಿ ಸಾಲ್ವ್. ಓಕೆ, ಕಂಪ್ಲೀಟ್ ಆಯ್ತು ಇವತ್ತಿನ ಕ್ಲಾಸ್. ನಾಳೆ ಕ್ಲಾಸಲ್ಲಿ ಇನ್ನೊಂದು ಸ್ವಲ್ಪ ಡಿಫಿಕಲ್ಟ್ ಕ್ವಶನ್ಸ್ಗಳು ನೋಡೋಣ. ಇವತ್ತು ಕ್ಲಾಸಲ್ಲಿ ಕೊಟ್ಟಂಥ ಹೋಮ್ವರ್ಕ್ಸ್ಗಳನ್ನು ಕರೆಕ್ಟಾಗಿ ಮಾಡಿರಿ, ಸಾಲ್ವ್ ಮಾಡಿರಿ. ಏನೇ ಡೌಟ್ ಇದ್ದರೂ ನೀವು ಗ್ರೂಪಲ್ಲಿ ಕೇಳಿರಿ, ಇಲ್ಲ ಕಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು, ಅಥವಾ ಇದೇ ಚಾನಲ್ನ ಕಮ್ಯುನಿಟಿ ಕೂಡ ಇದೆ. ನೀವು ಹೋಮ್ ಪೇಜಿಗೆ ಹೋಗಿ, ಯೂಟ್ಯೂಬ್ನ ಹೋಮ್ ಪೇಜಿಗೆ ಹೋಗಿ, ಅಂದರೆ ನಮ್ಮ ಚಾನಲ್ನ ಹೋಮ್ ಪೇಜಿಗೆ ಹೋಗಿ ಅಲ್ಲಿ ನೋಡಿದಾಗ ನಿಮ್ಗೆ ಅಲ್ಲೊಂದು ಕಮ್ಯುನಿಟಿ ಬರುತ್ತೆ. ಆ ಕಮ್ಯುನಿಟಿಯಲ್ಲಿ ಕೂಡ ನೀವು ಪೋಸ್ಟ್ ಮಾಡ್ಬೋದು. ಓಕೆ, ಮುಂದಿನ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಹಳೆ ವಿಡಿಯೋಗಳೆಲ್ಲ ಕಂಪ್ಲೀಟ್ ಮಾಡಿರಿ. ಸಿಲೆಬಸ್ ಆದಷ್ಟು ಬೇಗ ಕಂಪ್ಲೀಟ್ ಮಾಡಿರಿ. ಕರೆಕ್ಟಾಗಿ ನಾನು ಕಳಿಸಿರೋ PDF ರಿವಿಷನ್ ಮಾಡ್ತಾ ಇರಿ. ಅಲ್ಲಿ ಬಂದಂಥ ಡೌಟ್ಸ್ಗಳನ್ನು ಕೇಳ್ತಾ ಇರಿ. ಓಕೆ, ಇನ್ನೂ 2 ಮಂತ್ಸಲ್ಲಿ ಸಿಲೆಬಸ್ ಕಂಪ್ಲೀಟ್ ಆಗುತ್ತೆ. ನಿಮ್ಗೆ ಎಕ್ಸಾಮ್ಸ್ಗೆ ಇನ್ನೂ 3 to 4 ಮಂತ್ಸ್ ಇದೆ. ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳು ಬರೋಕ್ಕೆ. ಪ್ರಿಲಿಮ್ಸ್ ಬಂದಾಗ ಪ್ರಿಲಿಮ್ಸ್ ಲೆವೆಲಿನ ಕ್ವಶನ್ಸ್ಗಳು, ಎಕ್ಸಾಮಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳು, ಪ್ರೀವಿಯಸ್ ಇಯರ್ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಲಾಗುತ್ತೆ. ಮೇನ್ಸ್ ಬಂದಾಗ ಮೇನ್ಸ್ ಲೆವೆಲಿನ ಕ್ವಶನ್ಸ್ಗಳು, ಮೇನ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಲಾಗುತ್ತೆ. ಓಕೆ, ಪ್ರಿಪೇರ್ ಮಾಡ್ತಾ ಇರಿ. ಮುಂದೆ ನೋಡಿದಲ್ಲಿ ಮತ್ತೆ ಸಿಗೋಣ. ಟೇಕ್ ಕೇರ್, ಬೈ, ಥ್ಯಾಂಕ್ ಯು.